ಎಂತ ಒಂದು ಇಂಪಾಸಿಬಲ್ ಕೂಡ ಪಾಸಿಬಲ್ ಆಗತ್ತಾ ಈ ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಇಂದ? ಏನೋ ಮನಿ ಅಟ್ರಾಕ್ಷನ್ ಅಂತ ಇದು ಮ್ಯಾನಿಫೆಸ್ಟೇಷನ್ ಎಲ್ಲ ನೋಡಿ ನೋಡಿ ಬೇಜಾರಾಗಿ ಸುಮ್ಮನೆ ಆಗ್ತಾ ಇರ್ತಾರೆ ಅಂತ ಒಂದ್ಸತಿ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಒಬ್ಬ ವ್ಯಕ್ತಿ ಪಾಸಿಟಿವ್ ಇರೋದ್ರಿಂದ ಇಡೀ ಪ್ರಪಂಚನ ಬದಲಾಯಿಸ್ಬೋದು. ಫಸ್ಟ್ ಅವನ್ ಮನೆ, ಆಮೇಲೆ ಅವ್ನ್ ಸುತ್ತಮುತ್ತ, ಆಮೇಲೆ ಅವ್ನ್ ಇರುವಂತ ಸೊಸೈಟಿ. ಆ ಗ್ರಾಟಿಟ್ಯೂಡ್ ಬರ್ದಿರ್ಲಿಲ್ಲ ಅಂದ್ರೆ ಆ ವ್ಯಕ್ತಿಗೆ ಏನ್ ಡಿಸೀಸ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರಿಗೆ ಐಡೆಂಟಿಫೈ ಮಾಡಕ್ ಆಗಿಲ್ಲ. ಆಲ್ರೆಡಿ ಅವ್ರಿಗೆ ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ, 4th ಸ್ಟೇಜ್ ಅಲ್ಲಿ. ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಏನ್ ಚೇಂಜಸ್ ಆಯ್ತು? ಅದರಿಂದ ಲೈಫ್ ಸ್ಟೈಲ್ ಏನ್ ಚೇಂಜ್ ಆಯ್ತು? ಬ್ರೀತ್ ಮಾಡಕ್ ಆಗ್ತಾ ಇಲ್ಲ ನಂಗೆ, ನಾನ್ ಬದುಕದೇ ಇಲ್ಲ ಹಂಗ ಅನಿಸ್ತಾ ಇದೆ ನನ್ಗೆ. ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಅಲ್ಲ, ಬ್ರೀತ್ ಮಾಡಕ್ ಆಗ್ಲಿಲ್ದವ್ರ ಕೈಯಲ್ಲಿ ಪೆನ್ ಹಿಡಿದ್ರ? ಅದನ್ನೇ ನನ್ಗೆನೆ ಶಾಕ್ ಅದ ಆಕ್ಚುಲಿ. ನನ್ನ ಅಕೌಂಟ್ ಅಲ್ಲಿ ಶಾರ್ಟೇಜ್ ಆಫ್ ಅಮೌಂಟ್ ಇತ್ತು ಅವತ್ತು. ಒಂದ್ 5 minutes ಅಲ್ಲಿ ನಾನು ಪೇ ಮಾಡ್ತೀನಿ ಅಂತ ಹೇಳಿದೆ. 5 minutes ಅಲ್ಲಿ ಹೆಂಗ್ ಅಮೌಂಟ್ ಬರುತ್ತೆ ಅಂತ ನಂಗೂ ಗೊತ್ತಿಲ್ಲ. ಯಾಕೆಂದ್ರೆ ಇಡೀ ರೆಸ್ಪಾನ್ಸಿಬಿಲಿಟಿ ಇಡೀ ಡಾಕ್ಟರು ಆ ಒಂದು ಹಾಸ್ಪಿಟಲ್ ಮೇಲೆ ಇರುತ್ತೆ. ಒಂದು ಪೇಷಂಟ್ ಕೆಟ್ಟ ಹೆಸರು ಬಂದ್ರೆ ಅದು ಎಲ್ಲಿಗೆ ಹೋಗುತ್ತೆ? ಇನ್ನಿಂದ ಆ ವ್ಯಕ್ತಿ ಜೀವ ಉಳಿದಿದೆ ಅಂದ್ರೆ ಸೊ ಯೂನಿವರ್ಸ್ ಕಳ್ಸಿರೋದೇ ಆ ಕಾರಣಕ್ಕೆ. ಅಂದ್ರೆ ಡಾಕ್ಟರ್ ಇನ್ನೆಷ್ಟು ಇದು ಬದುಕಿರ್ತಾರೆ ಅಂತ ಹೇಳಿ ಸ್ಟಾರ್ಟಿಂಗ್ ಅಲ್ಲಿ ಅವ್ರು 1 week ಇರ್ಬೋದು ಹೆಚ್ಚು. ಓ ಮೈ ಗಾಡ್, ಅಷ್ಟೇ? ಒಂದು 4th ಸ್ಟೇಜ್ ಅಲ್ಲಿ ಇದೆ ಆಲ್ರೆಡಿ. ಸೊ ನಾವೇನು ಗ್ಯಾರಂಟಿ ಇದು ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರು. ಹರೇ ಶ್ರೀನಿವಾಸ. ಆತ್ಮೀಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಜೊತೆಯಾಗಿ ಇದ್ದಾರೆ ಭುವನ. ಸೊ ಈಕೆ ತುಮಕೂರಿಂದ ಬಂದಿದ್ದಾರೆ. ಯಾಕೆ ಅಂದ್ರೆ ಅವರ ಒಂದು ಲೈಫ್ ಅಲ್ಲಿ ಬದಲಾವಣೆ ಆದಂತಹ ಏನೇನು ಬದಲಾವಣೆ ಆಯ್ತು ನನ್ನ ಕ್ಲಾಸ್ ಇಂದ, ಅವರ ಲೈಫ್ ಅಲ್ಲಿ ಏನೇನು ಬದಲಾವಣೆ ಆಯ್ತು ಅಂತ ಅವರೇ ಹೇಳೋದಕ್ಕೋಸ್ಕರ ನೇರವಾಗಿ ನನ್ನ ಆಫೀಸ್ಗೆ ಬಂದಿದ್ದಾರೆ. ಸೊ ಇವತ್ತು ಅವರ ಜೊತೆ ನೇರವಾಗಿ ಸಂದರ್ಶನದಲ್ಲಿ ನಾನು ನೀವು ಇದ್ದೀವಿ. ಸೊ ಬನ್ನಿ ಶುರು ಮಾಡೋಣ. ಹರೇ ಶ್ರೀನಿವಾಸ, ನಮಸ್ಕಾರಗಳು. ನಮಸ್ತೆ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ತುಂಬಾ ಖುಷಿ ಆಯ್ತು ನನ್ನ ಆಫೀಸ್ ತನಕ ಬಂದಿದ್ದು. ನನ್ನ ಗ್ರಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ನಿಮ್ಗೆ ಇದೇ ಒಂದು ಪ್ಲಾಟ್ಫಾರ್ಮ್ ಅಂತ ಅನ್ನಿಸ್ತು. ಸೊ ನನ್ನ ಲೈಫ್ ಅಲ್ಲಿ ಏನೇನ್ ಚೇಂಜಸ್ ಆಯ್ತು ಪಾಸಿಟಿವ್ ಆಗಿ ನಿಮ್ಮ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲಿಂದ ಅನ್ನೋದು ನನಗೆ ಶೇರ್ ಮಾಡ್ಬೇಕು ಅನ್ನೋದು ತುಂಬಾ ಇತ್ತು. ಸೊ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ಸ್ತು. ಥ್ಯಾಂಕ್ ಯು ಸೋ ಮಚ್. ಯೂನಿವರ್ಸ್ಗೆ ಥ್ಯಾಂಕ್ ಯು. ಇಂತ ಒಂದು ಬ್ಯೂಟಿಫುಲ್ ಲವ್ಲಿ ಸೋಲ್ಸ್ ನನ್ನ ಸ್ಟೂಡೆಂಟ್ಸ್ ಆಗಿ ಸಿಗ್ತಿರೋದಕ್ಕೆ ಐ ಆಲ್ವೇಸ್ ಗ್ರಾಟಿಟ್ಯೂಡ್ ಟು ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್. ಎಸ್, ನಿಮ್ಮ ಬಗ್ಗೆ ಪರಿಚಯ? ನನ್ನ ಹೆಸರು ಭುವನ ಅಂತ. ನಾನು ತುಮಕೂರಿಂದ ಬಂದಿರೋದು. ನಾನು ಬೇಸಿಕಲಿ ಬಂದು ಫ್ಯಾಷನ್ ಡಿಸೈನರ್. ಸೊ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಇಂದ ಸೀದಾ ಮ್ಯಾಮ್ ಕ್ಲಾಸ್ ಅಟೆಂಡ್ ಮಾಡಿದಾಗಿಂದ ನನ್ನ ಮೈಂಡ್ ಯಾವ ತರ ಚೇಂಜಸ್ ಆಗಿದೆ, ಸೊ ನನ್ನ ಲೈಫ್ ಸ್ಟೈಲ್ ಯಾವ ತರ ಚೇಂಜಸ್ ಆಗಿದೆ ಅದನ್ನೆಲ್ಲ ನಾನು ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಮೊದಲನೇದಾಗಿ ಹೇಗ್ ಕನೆಕ್ಟ್ ಆದೆ ನಾನು ನಿಮ್ಗೆ? ನಾನು ಆಕ್ಚುಲಿ ರಾಜೇಶ್ ಸರ್ ಅವ್ರದ್ದು ಪಾಡ್ಕಾಸ್ಟ್ ಅವ್ರದ್ದು ಫಾಲೋಯರ್ ನಾನು. ಸೊ ಅವ್ರದ್ದು ಪಾಡ್ಕಾಸ್ಟ್ ಚಾನಲ್ ನೋಡ್ತಾ ಇರ್ಬೇಕಾದ್ರೆ ನಿಮ್ದು ಒಂದು ಇದು ಬಂತು. ಸೊ ಅವಾಗ ನಾನು ನೆಗ್ಲೆಕ್ಟ್ ಮಾಡಿದೆ. ಏನೋ ಮನಿ ಅಟ್ರಾಕ್ಷನ್ ಅಂತ ಇದು ಮ್ಯಾನಿಫೆಸ್ಟೇಷನ್ ಎಲ್ಲ ನೋಡಿ ನೋಡಿ ಬೇಜಾರಾಗಿ ಸುಮ್ಮನೆ ಆಗ್ತಾ ಇರ್ತಾರೆ ಅಂತ ಒಂದ್ಸತಿ ನೆಗ್ಲೆಕ್ಟ್ ಮಾಡಿದೆ. ಸೊ ನೆಕ್ಸ್ಟ್ ಟೈಮ್ ಇನ್ನೊಂದ್ಸತಿ ನೋಡಿದೆ, ಅವಾಗೂ ನಿಮ್ದು ಬಂತು. ಏನಂತ ಪದೇ ಪದೇ ಬರ್ತಾ ಇದೆಯಲ್ಲ, ಸರಿ ಟ್ರೈ ಮಾಡೋಣ ಅಂತ ನಿಮ್ದು ಸ್ಟಾರ್ಟಿಂಗ್ ಅವರು ಬೈಟ್ಸ್ ತಗೋತಾರಲ್ಲ, ಸೊ ಅದನ್ನ ಮಾತ್ರ ನೋಡಿದೆ. ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಫುಲ್ ಏನ್ ಅವ್ರದ್ದು 2 hours ಏನಿದೆ ಫುಲ್ ನೋಡಿದೆ. ಸೊ ಅವಾಗ ನನ್ಗೆ ಇವ್ರನ್ನ ಮೀಟ್ ಮಾಡ್ಬೇಕು ಸಮಥಿಂಗ್. ಅವಾಗೇನೆ ನಿಮ್ದು ವಿಡಿಯೋ ನೋಡಿದಾಗನೆ ನನ್ಗೇನೋ ಒಂಥರ ಮೈನ್ಯೂಟ್ ಚೇಂಜಸ್ ಕಾಣಿಸ್ತು. ಸೊ ಏನೇನ್ ಚೇಂಜಸ್ ಆಯ್ತು ನನ್ನ ಒಂದು ವಿಡಿಯೋ ನೋಡೋ ಮೇಲಿಂದ? ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಏನ್ ಚೇಂಜಸ್ ಆಯ್ತು? ಅದರಿಂದ ಲೈಫ್ ಸ್ಟೈಲ್ ಏನ್ ಚೇಂಜ್ ಆಯ್ತು? ಫಸ್ಟಿಗೆ ಮನಿ ಬಗ್ಗೆ ಯಾವ ತರ ನೆಗೆಟಿವ್ ಬಿಲೀವ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಒಂದೊಂದೇ ಕಟ್ ಡೌನ್ ಮಾಡ್ಕೊಂಡ್ ಬಂದೆ. ಸೊ ಆಮೇಲೆ ಚೇಂಜ್ ರಿಟರ್ನ್ ಇಸ್ಕೋಬಾರ್ದು ಆ ತರದೆಲ್ಲ ಕೆಲವು ಪಾಯಿಂಟ್ಸ್ ಹೇಳಿದ್ರಿ. ಸೊ ನಾನು ಅದನ್ನು ಫಾಲೋ ಮಾಡ್ಕೊಂಡ್ ಬಂದೆ. ಹೌದಲ್ವಾ, ಈ ತರ ನನ್ಗೇನು ಕೊಟ್ಟಿದ ತಕ್ಷಣ ಖರ್ಚಾಗ್ಬಿಡ್ತು ಅನ್ನೋದೊಂದು ಹೋಯ್ತು ಅಂತ ಇದ್ದಿದ್ದು. ಸೊ ನನ್ ಕೊಡೋದ್ 10 ಪಟ್ಟು ವಾಪಸ್ ಬರುತ್ತೆ ಅಂತ ಖುಷಿಯಿಂದ ಕೊಡೋದಾಗಿರ್ಬೋದು. ಆಮೇಲೆ
ಯಾರಾದ್ರೂ ಬಡವ್ರು ಯಾರಾದ್ರೂ ಇದ್ರೆ ಅವ್ರಿಗೆ ದಾನ ಮಾಡೋದಾಗಿರ್ಬೋದು, ಸೊ ಹಂಚೋದಾಗಿರ್ಬೋದು. ಸೊ ಕೊಡೋದ್ರಿಂದ ಅಷ್ಟು ಖುಷಿ ಸಿಗತ್ತೆ ಅಂತ ನಾನ್ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗಿದೆ. ಅದು ಒಂದೊಂದೇ ಫಾಲೋ ಮಾಡ್ಕೊಂಡ್ ಬಂದೆ. ಸೊ ಆಮೇಲೆ 2 ಅವರ್ಸ್ ಪೂರ್ತಿಯಾಗಿ ಹಾ. ವಿಡಿಯೋ ನೋಡುದ? ನಾನ್ ಜಸ್ಟ್ ನೋಡ್ಬಾರ್ದು ಅಂತ ಇದ್ದವಳು, ಓಕೆ ಬೈಟ್ಸ್ ನೋಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದವಳು. ನೋಡೋಣ 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 ಅಂತ ಕಂಟಿನ್ಯೂಸ್ 2 ಅವರ್ಸ್ ವಿಡಿಯೋ ನೋಡಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಂಡ್ ಸ್ಯಾಟಿಸ್ಫೈಡ್ ವಿತ್ ದಟ್. ಆಮೇಲೆ ನಾನು ಹೆಂಗಾದ್ರೂ ಮಾಡಿ ನಿಮ್ಮನ್ನ ಕನೆಕ್ಟ್ ಮಾಡ್ಬೇಕಲ್ಲ ಅಂತ ಕನೆಕ್ಟ್ ಮಾಡೋದಕ್ಕೆ ಒಂದು 2-3 ಟೈಮ್ಸ್ ಟ್ರೈ ಮಾಡಿದೆ. ಸೊ ನೋಡೋಣ ನೋಡೋಣ ಅಂತೇಳಿ ಹಂಗೆ ಡಿಲೇ ಆಗಿತ್ತು. ಸೊ ಒಂದ್ ಫೈನ್ ಟೈಮ್ ನಾನು ಇವ್ರ ಲಕ್ಷ್ಮಿ ಮ್ಯಾಮ್ಗೆ ಕಾಂಟ್ಯಾಕ್ಟ್ ಮಾಡಿದೆ. ನನ್ಗೆ ಕ್ಲಾಸಸ್ ಇದೆ, ಅವ್ರದ್ದು ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಮತ್ತೆ ಮನಿ ಮ್ಯಾಗ್ನೆಟ್ ಕ್ಲಾಸ್ ಇದೆ, ನೀವು ಅಟೆಂಡ್ ಮಾಡಿ ಕರ್ಮ ಹೀಲಿಂಗಿಗೆ ಅಂತ ನಾನು ಕಾಲ್ ಮಾಡಿದ್ದು. ಅದು Okay. ಕರ್ಮ ಹೀಲಿಂಗ್ ಇವಾಗಿಲ್ಲ, ನೆಕ್ಸ್ಟ್ ಮಂತ್ ಇರುತ್ತೆ, ನೀವು ಇದು ತಗೊಳ್ಳಿ ಅಂತ ಹೇಳಿದ್ರು. ನಾನು ಆಕ್ಚುಲಿ ವರ್ಡ್ಸ್ ಮ್ಯಾಜಿಕ್ ಕ್ಲಾಸು ಮತ್ತೆ ಮನಿ ಮ್ಯಾಗ್ನೆಟ್ಗೆ ಏನು ರಿಜಿಸ್ಟರ್ ಮಾಡ್ಬೇಕಿತ್ತು. ಸೊ ಅವಾಗ ಮ್ಯಾಮಿಗೆ ಕಾಲ್ ಮಾಡಿದೆ. ಮ್ಯಾಮ್ ನನ್ನ ಅಕೌಂಟಲ್ಲಿ ಶಾರ್ಟೇಜ್ ಆಫ್ ಅಮೌಂಟ್ ಇತ್ತು ಅವತ್ತು. ಒಂದು 5 ಮಿನಿಟ್ಸ್ ಅಲ್ಲಿ ನಾನು ಪೇ ಮಾಡ್ತೀನಿ ಅಂತ ಹೇಳಿದೆ. 5 ಮಿನಿಟ್ಸ್ ಅಲ್ಲಿ ಹೆಂಗ್ ಅಮೌಂಟ್ ಬರುತ್ತೆ ಅಂತ ನಂಗೂ ಗೊತ್ತಿಲ್ಲ. ಸೊ ನಾನು ಏನು ನೀವು ಹೇಳಿದ್ದು ಕೆಲವು ಟಿಪ್ಸ್ ಎಲ್ಲ ಫಾಲೋ ಮಾಡಿದೆ. ಯೂನಿವರ್ಸಿಟಿ ಕೇಳೋಣ, ಹೆಂಗೋ ಅರೇಂಜ್ ಆಗುತ್ತೆ, ನನ್ಗೆ ಗೊತ್ತಿಲ್ಲ ಅಂತ. ತಕ್ಷಣ ನನ್ನ ಸಿಸ್ಟರಿಗೆ ಕಾಲ್ ಮಾಡಿದೆ. ಸೊ ಹಿಂಗೆ ಅಮೌಂಟ್ ಬೇಕಿತ್ತು ಅಂದ್ರೆ, ಸರಿ ಆಯ್ತು ತಗೋ ಅಂತ ತಕ್ಷಣನೇ ಅವರು ಅಮೌಂಟ್ ಪೇ ಮಾಡಿದ್ರು. ಇಮಿಡಿಯೇಟ್ಲಿ ನನ್ಗೆ ವಿತಿನ್ 5 ಮಿನಿಟ್ಸ್ ನಂಗೆ ಅಮೌಂಟ್ ಅರೇಂಜ್ ಆಯ್ತು, ನಾನು ಪೇನು ಮಾಡಿದೆ. ಸೊ ಸೂಪರ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಸೊ ಅವಾಗ ಸರಿ ಅಂತ ನಾನು ಕ್ಲಾಸಿಗೆ ಹೊರಟು ಬಂದೆ. ಕ್ಲಾಸಿಗೆ ಬಂದಾಗನೇ ನನ್ನ ಮೈಂಡ್ ಸೆಟ್ ತುಂಬಾ ಒಂಥರ ಡಿಪ್ರೆಷನ್ ಸ್ಟೇಜ್ ಅಲ್ಲಿ, ಆಂಗ್ಸೈಟಿ, ಒಂಥರ ಕನ್ಫ್ಯೂಷನ್, ಆ ತರ ಸ್ಟೇಟ್ ಅಲ್ಲಿ ನಾನು ನಿಮ್ ಕ್ಲಾಸಿಗೆ ಬಂದಿದ್ದು. ಸೊ ಅಲ್ಲಿಗೆ ಬಂದಾಗನು ಹೊಸ ಪರಿಚಯ ಎಲ್ಲ. ಫಸ್ಟ್ ನಿಮ್ಮನ್ನ ಯಾವಾಗ ಮೀಟ್ ಮಾಡ್ತೀನೋ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು. ಸೊ ನೀವು ಒಳಗೆ ಎಂಟರ್ ಆಗಿದ ತಕ್ಷಣ ನನ್ನ ವೈಬೇ ಒಂಥರ, ಮೈ ಹಾರ್ಟ್ ವಾಸ್ ಲಿಟ್ರಲಿ ಡ್ಯಾನ್ಸಿಂಗ್ ಅನ್ನೋ ತರ. ಬಟರ್ಫ್ಲೈ. ಅಷ್ಟು ನನ್ಗೆ ಒಂದು ಪಾಸಿಟಿವ್ ವೈಬ್ ನೀವು ಎಂಟರ್ ಆಗಿದ ತಕ್ಷಣನೇ ಬಂತು. ಸೊ ನಿಮ್ ಕ್ಲಾಸ್ ಕೇಳ್ತಾ 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 ಎಲ್ಲಾನು ನೋಟ್ ಮಾಡ್ಕೊಂಡ್ ಬಂದೆ. ಸೊ ಯಾವ ಇದ್ರಲ್ಲಿ ನನ್ಗೆ ಟಾಲರೇಟ್ ಮಾಡಕ್ ಆಗ್ತಾ ಇರ್ಲಿಲ್ವೋ, ಸೊ ಆ ಮೂಮೆಂಟ್ ಇಂದಾನೆ ನನ್ ಕ್ಲಾಸ್ ಅಟೆಂಡ್ ಮಾಡಿದಾಗಿಂದಾನೆ ಚೇಂಜಸ್ ಅನಿಸ್ತು. ಸೊ ಬರೆಯೋದ್ರಿಂದ, ಯಾಕೆಂದ್ರೆ ತುಂಬಾ ಬರೆಸ್ತೆ ನನ್ನ ಕ್ಲಾಸ್ ಅಲ್ಲಿ ಬರೆಯೋದು ಮೇಜರ್, ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್. ಸೊ ಬರೆಯಕ್ ಸ್ಟಾರ್ಟಿಂಗ್ ತುಂಬಾ ವರ್ಷ ಆಗಿತ್ತಾ ಬರೆಯೋದು ಬಿಟ್ಟು? ಅವತ್ತಿನ ದಿನ ನಾನು ಬರ್ಸ್ದಾಗ ಹೆಂಗಿತ್ತು ಫೀಲು? ನಾನು ಆಕ್ಚುಲಿ ಕಾಲೇಜ್ ಡೇಸ್ ಆದ್ಮೇಲೆ ಬರ್ದೇ ಇರ್ಲಿಲ್ಲ. ಸೊ ಈ ಬೋಟಿಕ್ ಏನ್ ಬಂದಿದ್ನೋ ಆ ಫೀಲ್ಡ್ ಅಲ್ಲೇ ನಾನು ಸಖತ್ ಬಿಸಿ ಇದ್ರಿಂದ ಎಷ್ಟೋ ಸತಿ ನಾನು ನೋಡಿದೀನಿ ಅಫರ್ಮೇಷನ್ಸ್ ಬರಿಬೇಕು, ಮ್ಯಾನಿಫೆಸ್ಟೇಷನ್ ಬರಿಬೇಕು ಅಂತ, ಬಟ್ ನನಗೆ ಆಗ್ತಾನೆ ಇರ್ಲಿಲ್ಲ. ಸೊ ನನ್ ಅಲ್ಲಿ ಕ್ಲಾಸ್ ಅಲ್ಲೂ ಬರಿಬೇಕಾದ್ರೆ ನನ್ ಏನಪ್ಪ ಇಷ್ಟೆಲ್ಲ ಪೇಮೆಂಟ್ ಬಂದ್ ಬರೀರಿ ಅಂತ ಹೇಳ್ತಾ ಇದಾರೆ ಅಂತ ಅನ್ನಿಸ್ತಾ ಇತ್ತು. ಸೊ ಲಾಸ್ಟ್ ಯಾವಾಗ ಅದೆಲ್ಲ ಕಂಪ್ಲೀಟ್ ಆಯ್ತು, ಸೊ ಒಂಥರ ರಿಲೀಫ್ ಅಂತ ಅನ್ನಿಸ್ತು. ಅದೆಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಏನೋ ಕೂರ್ತಾ ಇದೆ, ಏನೋ ಫೀಡ್ ಆಗ್ತಿದೆ ಅನ್ನೋ ಎಲ್ಲ ರೀಪ್ರೋಗ್ರಾಮ್ ಆಯ್ತು. ಹೌದು, ಎಲ್ಲ ರೀಪ್ರೋಗ್ರಾಮ್ ಆಯ್ತು. ಆಮೇಲೆ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಅನ್ನೋದು ಅಲ್ಲಿಂದನೇ ನಾನು ನೋಡ್ತಾ ಬಂದೆ. ಬರೆಯೋದು ಇದಿದೆ ಅಂತ ಒಂಥರ ಮೈಂಡೇ ರಿಮೈಂಡ್ ಮಾಡಿ ಕೊಡ್ತಾ ಇದೆ, ಇದು ಆಗ್ಬೇಕು ನಿನ್ ಲೈಫಲ್ಲಿ, ಇದಾಗ್ಬೇಕು, ಈ ತರ ಅಂತ. ಸೊ ಬರೆಯೋದ್ರಿಂದ ಅಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ನೀವು ಬರ್ಸಕ್ ಸ್ಟಾರ್ಟ್ ಮಾಡಿದಾಗನೇ ಗೊತ್ತಾಗಿದ್ದು. ತುಂಬಾ ವರ್ಷ ಆಗಿತ್ತ ಬರೆಯೋದ್ ಬಿಟ್ಟು? ತುಂಬಾ ವರ್ಷ ಆಗಿತ್ತು. ಎಷ್ಟು ಇಯರ್ ಆಗಿತ್ತು? ಆಲ್ಮೋಸ್ಟ್ ಒಂದು 4-5 ಇಯರ್ಸ್ ಆಗಿತ್ತು. ಅಲ್ಲಿ ತನಕ ನಂಗೆ ಏನೋ ರೈಟಿಂಗ್ ಮಾಡಕ್ಕೂ ಆಗಿರ್ಲಿಲ್ಲ, ಏನೂ ಇಲ್ಲ. ಸೊ ನನ್ನ ಫೀಲ್ಡ್ ಅಲ್ಲೇ ನಾನು ಬ್ಯುಸಿ ಆಗಿದ್ದೆ. ಯಾವಾಗ ಬರಿಬೇಕು ಅಂತ ಕೂತ್ರು ಬರೆಯಕ್ ಆಗ್ತಾ ಇರ್ಲಿಲ್ಲ. ಆ ಒಂದು ನಿಮ್ ಕ್ಲಾಸ್ ಅಲ್ಲಿ ಏನು ನಾವು ಮಾರ್ನಿಂಗ್ ಟು ಈವ್ನಿಂಗ್ ಏನ್ ಬರೋದ್ವೋ ಅವಾಗೇನೆ ಬರ್ದಿದ್ದು. ಆಮೇಲೆ ಇಡೀ ವರ್ಡ್ ಅನ್ನ ನಾವು ವಾಪಸ್ ಭಾರತ ಒಂದು ಚಿನ್ನದ ಗಣಿ ಅನ್ನೋ ತರ ನಾವು ಮಾಡ್ಬೋದು. ಹೌದು, ನಾನು ಆಕ್ಚುಲಿ ಅದನ್ನ ಫೀಲ್ ಮಾಡಿದೀನಿ. ನನ್ ಮನೆಯಿಂದ ಹೋಗ್ಬೇಕಾದ್ರೆ ನನಗೊಂದ್ ನೆಗೆಟಿವ್ ಥಾಟ್ ಬಂದ್ರೆ ಇಡೀ ಮನೆಯವರೆಲ್ಲ ನೆಗೆಟಿವ್ ಆಗಿ ಮಾತಾಡೋದು, ಈ ತರ ಆಗ್ತಾ ಇತ್ತು. ಸೊ ನಾನು ನಿಮ್ ಕ್ಲಾಸ್ ಮುಗಿಸ್ಕೊಂಡು ಹೋದ್ಮೇಲೆ ನನಗ್ ನೆಗೆಟಿವ್ ಕೇಳಕ್ಕೂ ಆಗ್ತಾ ಇರ್ಲಿಲ್ಲ. ಒಂದ್ ನ್ಯೂಸ್ ಚಾನಲ್ ನನಗೆ ನೋಡಕ್ ಇಷ್ಟ ಆಗೋದಿಲ್ಲ, ಏನಾದ್ರೂ ಒಬ್ರ ಬಗ್ಗೆ ಮಾತಾಡಿದ್ರೆ ಅದನ್ನ ಕೇಳೋದಿಕ್ಕಾಗಲ್ಲ. ಸೊ ಅಲ್ಲೇ ಕಟ್ ಡೌನ್ ಮಾಡಿ ಪಾಸಿಟಿವ್, ಒಂದ್ ನೆಗೆಟಿವ್ ಥಾಟ್ಗೆ ಒಂದ್ ಪಾಸಿಟಿವ್ ಥಾಟ್ ಕನೆಕ್ಟ್ ಮಾಡಿ, ಸೊ ಅಲ್ಲಿಂದ ಇಲ್ಲಿ ತನಕನೂ ನನ್ನ ಜರ್ನಿ ಈ ತರ ಒಂದು ಪಾಸಿಟಿವ್ ಆಗೇ ಬಂದಿದೆ. ಸೊ ಆ ಒಂದು ಕ್ಲಾಸ್ ಅಂತ ಮಾತ್ರ ನಾವು ಅದಕ್ಕೆ ನೇಮ್ ಕೊಡ್ಬೋದು, ಬಟ್ ಅದು ನಿಜವಾಗ್ಲೂ ಲೈಫ್ ಚೇಂಜಿಂಗ್ ಆಗಿದೆ. ತುಂಬಾ ಖುಷಿ ಥ್ಯಾಂಕ್ ಯು ಆಯ್ತು. ಸೋ ಮಚ್. ಮಾಸ್ಟರ್ ಮನಿ ಮೈಂಡ್ ಇಂದ ಯಾವ ರೀತಿ ದುಡ್ಡನ್ನ ಅಟ್ರಾಕ್ಟ್ ಮಾಡಿದ್ರಿ? ಏನೇನ್ ಮಿರಾಕಲ್ ಮನಿನ ಅಟ್ರಾಕ್ಟ್ ಮಾಡಿ, ಅಥವಾ ಕ್ಲೈಂಟ್ಸ್ ಇರ್ಬೋದು, ಫ್ಯಾಷನ್ ಡಿಸೈನರ್ ಅಂದ್ರೆ, ಸೊ ಯಾವ ರೀತಿ ನಿಮ್ಮ ಲೈಫ್ ಜರ್ನಿ ಸ್ಟಾರ್ಟ್ ಆಯ್ತು? ಫಸ್ಟ್ ಮನಿ ಬಗ್ಗೆ ಇದ್ದಂತ ಇಂಪ್ರೆಷನ್ ಬೇರೆ ಇತ್ತು.
ಓ ಅದೇ ನೆಗೆಟಿವ್ ಬಿಲೀಫ್ಸ್ ಐತೆ. ಓ ಮನಿಯಿಂದನೇ ಎಲ್ಲಾ ರಿಲೇಶನ್ಶಿಪ್ ಹಾಳಾಗೋದು, ಮನಿಯಿಂದನೇ ಎಲ್ಲ ಇದಾಗೋದು, ಮನಿಯಿಂದನೇ ಈ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗ್ತಾ ಇರೋದು, ಆ ತರ ಒಂದು ನೆಗೆಟಿವ್ ಬಿಲೀಫ್ಸ್ ಇತ್ತು. ಸೊ ನಾನು ಕ್ಲಾಸ್ ಅಟೆಂಡ್ ಮಾಡಿದಾಗ ಹೌದಲ್ವಾ, ನಾವು ಮನಿಗೆ ಪ್ರೀತಿ ಕೊಡ್ದಲೆ ಅದು ಹೆಂಗ್ ನಮ್ಮ ಹತ್ರ ಬರುತ್ತೆ ಆ ತರದ್ದು. ಮತ್ತೆ ಪಾಡ್ಕಾಸ್ಟ್ ಅಲ್ಲೂ ನೀವು ಆಲ್ಮೋಸ್ಟ್ ಎಲ್ಲಾನು ಕವರ್ ಆಗೋ ತರನೇ ಹೇಳಿದೀರಾ. ಸೊ ಆ ಒಂದು ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡ್ಕೊಂಡು ರೈಟಿಂಗ್ ಅಲ್ಲಿ ಆಗಿರ್ಬೋದು ಸುಮಾರು ಟೆಕ್ನಿಕ್ಸ್ ಹೇಳ್ಕೊಟ್ರಿ. ಮನಿ ಅಟ್ರಾಕ್ಷನ್ ಆಗಿರ್ಬೋದು, ಮನಿ ಅಫರ್ಮೇಶನ್ಸ್ ಆಗಿರ್ಬೋದು. ಮೇನ್ ಆಗಿ ಮನಿ ಬಗ್ಗೆ ತಿಳ್ಕೊಂಡ್ಯಾ? ಮನಿ ಹಾ. ಈಸ್ ಅನ್ ಎನರ್ಜಿ ಹಾ. ಇಂದ ನಾನ್ ಸ್ಟಾರ್ಟ್ ಮಾಡಿದೆ. ಹ್ಮ್. ಸೊ ದುಡ್ಡು ನಿನ್ ಜೊತೆ ಇರ್ಬೇಕು ಅಂದ್ರೆ ಏನೇನ್ ಅನುಸರಿಸ್ಬೇಕು ಅನ್ನೋದು ಹಾ ನಿಂಗೆ ಮ್ಯಾಮ್. ಗೊತ್ತಾಯ್ತಾ? ಆ ಒಂದು ಲಿಮಿಟಿಂಗ್ ಬಿಲೀಫ್ ಎಲ್ಲಿಂದ ಬಂತು ಅನ್ನೋದು ಹಾ ನಿಂಗೆ ಮ್ಯಾಮ್. ಗೊತ್ತಾಯ್ತು. ಅದು ಕರ್ಮ ಹೀಲಿಂಗ್ ಅಲ್ಲಿ ಮನಿದೆಲ್ಲ ಮಾಡ್ಸಿದ್ರಲ್ಲ. ಸೊ ನಮ್ಮ ಆನ್ಸಿಸ್ಟರ್ಸ್ ಯಾವ ತರ ಮಾತಾಡ್ಕೊಂಡ್ ಬಂದಿದ್ರು ಅದನ್ನ ಆ ಬಿಲೀಫ್ ಅಲ್ಲೇ ನಾವಿದ್ವಿ. ಸೊ ಆವೇ ನಮ್ದಲ್ಲ ಅಂತ ಹೇಳ್ಬಿಟ್ಟು ನೀವು ಯಾವ್ದು ಕ್ಲಾಸ್ ಅಲ್ಲಿ ಏನೇನು ಹೇಳ್ಕೊಟ್ರು ಪ್ರತಿಯೊಂದು ನನ್ನ ಲೈಫ್ ಅಲ್ಲಿ ಅಪ್ಲೈ ಮಾಡಿ ಮನಿ ಬಿಲೀಫ್ಸ್ ಚೇಂಜ್ ಆಯ್ತು. ಆಮೇಲೆ ಮನಿ ಸ್ಟೋರಿ, ಓಲ್ಡ್ ಸ್ಟೋರಿ, ಮಾಸ್ಟರ್ ಮನಿ ಮೈಂಡ್ ಅಲ್ಲಿ ತಿಳ್ಕೊಂಡಿಯಲ್ಲ ಹಾ ಮ್ಯಾಮ್. ನಿನ್ನ ಓಲ್ಡ್ ಸ್ಟೋರಿ ಹ್ಮ್. ಮೆಡಿಟೇಷನ್ ಹಾ ಅಲ್ಲಿ. ಮ್ಯಾಮ್. ಸೊ ಅದರಿಂದ ನಿಂಗೆ ಗೊತ್ತಾಯ್ತು, ಹೌದು. ರಿಯಲೈಸೇಷನ್ ಆಯ್ತು. ಹ್ಮ್. ಯಾವ ತರ ನಮ್ ಪೇರೆಂಟ್ಸ್ ಯಾವ ತರ ಟ್ರೀಟ್ ಮಾಡ್ತಾ ಇದ್ರು, ಸೊ ಅದನ್ನೇ ನಾವು ಯಾವ ತರ ಫಾಲೋ ಮಾಡ್ಕೊಂಡ್ ಬಂದ್ವಿ ಅದಾಗಿರ್ಬೋದು. ಮತ್ತೆ ಮನಿನ ನಾವ್ ಯಾವ ತರ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ವಿ, ₹1 ಅಂದ್ರೆ ಬಿಡು ಅಂತ ನೆಗ್ಲೆಕ್ಟ್ ಮಾಡೋದು, ಆಮೇಲೆ ₹500 ವ್ಯಾಲ್ಯೂ ಕೊಡೋದು, ಆ ತರದನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದು. ಅದು ಎಲ್ಲ ಫುಲ್ ಬಿಟ್ಬಿಟ್ಟು ಏನೇನ್ ಟೆಕ್ನಿಕ್ಸ್ ಹೇಳಿದಿರೋ ಅದ್ರಲ್ಲಿ ನಾನು ಫಾಲೋ ಮಾಡ್ತಿರೋದೇ ಕಮ್ಮಿ, ಬಟ್ ಅದ್ರಲ್ಲೂ ತುಂಬಾ ಒಳ್ಳೆ ರಿಸಲ್ಟ್ಸ್ ಇದೆ. ಇನ್ನು ಎಲ್ಲ ಫಾಲೋ ಮಾಡಿದ್ರೆ ಇನ್ನೂ ಓಕೆ, ಚೆನ್ನಾಗಿರುತ್ತೆ. ಎಷ್ಟು ಮನಿ ಅಟ್ರಾಕ್ಟ್ ಮಾಡಿದೆ? ಏನೇನ್ ಕ್ಲೈಂಟ್ಸ್ ನ ಅಟ್ರಾಕ್ಟ್ ಮಾಡಿದೆ? ಮನಿ ಮ್ಯಾಗ್ನೆಟ್ ಕ್ಲಾಸ್ ಅಟೆಂಡ್ ಮಾಡಿದಾಗಿಂದನೂ 1-2 ಮಂತ್ಸ್ ಇಂದ ಬಿಸ್ನೆಸ್ ಇರ್ಲಿಲ್ಲ ಮ್ಯಾಮ್. ತುಂಬಾ ಕಮ್ಮಿ ಇತ್ತು. ಸೊ ನಾನು ಓಕೆ ನೋಡೋಣ ಅಂತ ಹೇಳ್ಬಿಟ್ಟು ಪ್ರತಿ ಒಂದು ಟ್ರಿಕ್ಸ್ ಇದು ಇದಕ್ಕೆ ಅಂತ ಫಾಲೋ ಮಾಡ್ಕೊಂಡು ಬಂದಾಗ ಆಲ್ ಆಫ್ ಎ ಸಡನ್ ಒಬ್ರು ಇಬ್ರು ಬರ್ತಿದ್ ಕ್ಲೈಂಟ್ಸ್ ಒಂದ್ ದಿವ್ಸಕ್ಕೆ 10 ಜನ 15 ಜನ Wow. ಹ್ಮ್. ಮೇಂಟೈನ್ ಮಾಡಕ್ ಆಗ್ದಿರಷ್ಟು ಕ್ಲೈಂಟ್ಸ್ ಗಳು ಬರೋದಿಕ್ ಸ್ಟಾರ್ಟ್ ಆದ್ರು. ಹ್ಮ್. ಸೊ ಆಮೇಲೆ ಮನಿನೂ ಅಷ್ಟೇ, ಯಾವ್ದೋ ಒಂದು ಅರ್ಜೆಂಟ್ ಮನಿ ಅರೇಂಜ್ ಆಗ್ಬೇಕು, ಹೆಂಗೋ ಅರೇಂಜ್ ಆಗತ್ತೆ ಮ್ಯಾಮ್. ಹೆಂಗ್ ಎಷ್ಟು ಈ ಟೈಮಿಗೆ ಹಿಂಗ್ ಬೇಕು ಅಂದ್ರೆ ಹಂಗೆ ಅರೇಂಜ್ ಆಗತ್ತೆ. ಹೆಂಗೆ ಬಂತು ಏನ್ ಬಂತು ಅಂತ ಯಾಕ್ ಗೊತ್ತಿಲ್ಲ. ಬಂತು, ಯಾವಾಗ ಹಾ. ಬಂತು, ಹೇಗ್ ಬಂತು? ಯಾರ್ ಕೇಳೋದು ಏನ್ ಮಾಡೋದು ಅಂತ ಗೊತ್ತಿಲ್ಲ. ಕೊಡಲ್ಲ ಅಂತ ಹೇಳ್ದವ್ರಿಗೂ ಕಾಲ್ ಮಾಡಿ ಕೇಳ್ದಾಗ ಓ ಸರಿ ಆಯ್ತು ತಗೋ ಅಂತ ಕೊಡೋದು. ಆತರ ಏನೋ ಒಂದ್ ಮಿರಾಕಲ್ ಆಗಿ ಈ ತರ ಬರ್ತಾ ಇದೆ. ಸೊ ತುಂಬಾ ನಾನಂತೂ ಯಾವ ತರ ಗ್ರಾಟಿಟ್ಯೂಡ್ ಎಕ್ಸ್‌ಪ್ರೆಸ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ನೀವ್ ನಂಗ್ ಕನೆಕ್ಟ್ ಆಗಿದ್ದು, ನಾನ್ ಈ ಕ್ಲಾಸಿಗ್ ಬಂದಿದ್ದು, ನನ್ ಲೈಫಲ್ಲಿ ಇಷ್ಟೊಂದ್ ಚೇಂಜಸ್ ಆಗಿದ್ದು, ಸೀರಿಯಸ್ಲಿ ನಾನು ಓಪನ್ ಹಾರ್ಟೆಡ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನಮ್ಮ ಜನಕ್ಕೆ, ವೀಕ್ಷಕರಿಗೆ ಏನ್ ಹೇಳ್ತೀಯ? ಯಾಕೆಂದ್ರೆ ಒಬ್ಬೊಬ್ರಿಗೆ ಒಂದೊಂದ್ ಸಮಸ್ಯೆ ಇರುತ್ತೆ. ಈಗ BP ಬಂದ್ರೆ ಅಯ್ಯೋ ಲೈಫ್ ಟೈಮ್ ಹೋಗಲ್ಲ, ಶುಗರ್ ಬಂದ್ರೆ ಲೈಫ್ ಟೈಮ್ ಹೋಗಲ್ಲ, ಕ್ಯಾನ್ಸರ್ ಬಂದ್ರೆ ಲೈಫ್ ಟೈಮ್ ಹೋಗಲ್ಲ. ಅವ್ರ ತಲೆಯಲ್ಲಿ ಮೈಂಡ್ ಸೆಟ್. ಸುತ್ತಲಿನ ಜನ ಹಂಗೆ ಭಯ ಪಡಿಸಿರ್ತಾರೆ. ನಾವ್ ಆ ಭಯದ ಆ ವಾತಾವರಣದಲ್ಲೇ ಬೆಳ್ದಿರ್ತೀವಿ. ಸೊ ಭಯ ಇನ್ನು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಗ್ರಾಟಿಟ್ಯೂಡ್ ಬರೆಯೋ ತನಕನೂ ಅವ್ರಿಗೆ ಗೊತ್ತಾಗಿಲ್ಲ ಈ ತರ ಒಂದು ಡಿಸೀಸ್ ಇದೆ ಅಂತ. ಸೊ ಯಾವಾಗ ಅವ್ರು ಬರ್ದು ಮಾರ್ನಿಂಗ್ ಹೋದ್ರು, ಅಲ್ಲಿ ರಿಪೋರ್ಟ್ ಅಲ್ಲಿ ಬಂದಿದೆ ಶಿ ಇಸ್ ಕ್ಯಾನ್ಸರ್ ಪೇಷಂಟ್ ಅಂತ. ಓಕೆ, ಫಿಫ್ತ್ ಸ್ಟೇಜ್, 4th ಸ್ಟೇಜ್ ಅಲ್ಲಿ. ಫೋರ್ತ್ ಸ್ಟೇಜ್. ಹಾ. ಓಕೆ. 4th ಸ್ಟೇಜ್ ಅಲ್ಲಿ ಇದೆ. ಸೊ ಅವಾಗ ಒಂದು ವೀಕ್ಷಕರಿಗೆ ನಿನ್ನ ಮೂಲಕನೇ ಬರ್ಲಿ, ಯಾಕೆಂದ್ರೆ ಕಾಫಿ ಕುಡ್ದವ್ರು ಮಾತ್ರ ಕಾಫಿಯ ಅನುಭವ ಹೇಳಲಿಕ್ಕೆ ಸಾಧ್ಯ. ನಾನು ಎಷ್ಟೇ ಹೇಳ್ಬೋದು, ಯಾಕೆಂದ್ರೆ ಈ ಒಂದು ವೆಬಿನಾರ್ ಓನ್ಲಿ 6 ಮಂತ್ಸಿಗೆ ಒಂದೇ ಸಾರಿ ಮಾಡುವಂತ ವೆಬಿನಾರು. ನಿಂಗೆ ಯಾಕೆ ಸಿಕ್ತು ಅಂದ್ರೆ ಕರ್ಮ ಹೀಲಿಂಗ್ ಕ್ಯಾನ್ಸಲ್ ಆಗಿತ್ತು. ಆ ಒಂದು ಟೈಮಲ್ಲಿ ತುಂಬಾ ಜನ ವರ್ಡ್ಸ್ ಮ್ಯಾಜಿಕ್ ಮಾಡಿ ಅಂದಿದ್ದಕ್ಕೋಸ್ಕರ ನಾವು ಮತ್ತೆ ಅದನ್ನ ಮಾಡಿದ್ದು. ಸೊ ಲಕ್ಕಿ ಆಕ್ಚುಲಿ ವರ್ಡ್ಸ್ ಮ್ಯಾಜಿಕ್ ಮಾಸ್ಟರ್ ಮನಿ ಮೈಂಡ್ ಇಂದ ಸಾಕಷ್ಟು ಮಿರಾಕಲ್. ಅರ್ಪಿತಾ ಇದೇ ಜಾಗದಲ್ಲಿ ಬಂದು ಅವರ ಒಂದು ಸಕ್ಸಸ್ ಸ್ಟೋರಿ ಶೇರ್ ಮಾಡುದು. ಸೊ ವರ್ಡ್ಸ್ ಮ್ಯಾಜಿಕ್ ಮಾಸ್ಟರ್ ಅದ್ಭುತ. ಬಟ್ ನಿನ್ನ ಅನುಭವನ ನೀನು ವೀಕ್ಷಕರಿಗೆ. ಸೊ ಇದು ಏನಪ್ಪಾ ಇದು ವರ್ಡ್ಸ್ ಮ್ಯಾಜಿಕ್, ಏನಪ್ಪಾ ಇದು ಮನಿ ಮ್ಯಾಗ್ನೆಟ್ ಅಂತ ಫಸ್ಟ್ ಟೈಮ್ ಕ್ಲಾಸ್ ಅಟೆಂಡ್ ಮಾಡಕ್ಕೂ ಮುಂಚೆ ನನ್ಗೂ ಇದೇ ತರ ಕನ್ಫ್ಯೂಷನ್ಸ್ ಇತ್ತು. ಸೊ ಏನೋ ಏನ್ದ್ರಲ್ಲೂ ಇಷ್ಟು ವರ್ಷ ಆಗದೆ ಇರೋದು ಹಿಂಗ್ ಆಗ್ಬಿಡತ್ತಾ, ಇದ್ ಮಾಡ್ಬಿಡುತ್ತಂತ ಅದೇ ಡೌಟ್ ಅಲ್ಲೇನೆ ನಾನು ಹೋಗಿದ್ದು. ಸೊ ನಾನ್ ಎಂಟ್ರ್ ಆಗಿದ ತಕ್ಷಣ ನನ್ ವೈಬ್ರೇಷನ್ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ನಾನ್ ಯಾವ್ಯಾವ ತರ ನನ್ನ ಲೈಫಲ್ಲಿ ಆ ಒಂದ್ ಟೆಕ್ನಿಕ್ಸ್ ಅಪ್ಲೈ ಮಾಡ್ಕೊಂಡು
ಯಾವ್ಯಾವ ತರ ನಾನು ಮ್ಯಾಮ್ ಹೇಳಿದ್ದು ಏನೋ ಒಂದು ಗೈಡೆನ್ಸ್ ನ ಫಾಲೋ ಮಾಡ್ಕೊಂಡು ಈ ರೂಟ್ ತನಕ ಬಂದಿದ್ದೀನಿ. ನಾನ್ ಮುಂಚೆ ಆಕ್ಚುಲಿ ಈ ತರ ಇರ್ಲಿಲ್ಲ, ಇಷ್ಟು ಪಾಸಿಟಿವ್ ಆಗಿ, ಇಷ್ಟು ಒಂಥರ ಗ್ರಾಟಿಟ್ಯೂಡ್ ಆಗಿ, ಇದೆಲ್ಲ ಹಿಂಗಿರ್ಬೇಕು ಅಂತಾನೆ ಗೊತ್ತಿರ್ಲಿಲ್ಲ ಮ್ಯಾಮ್. ಈ ತರ ಲೈಫ್ ಸ್ಟೈಲ್ ಇರುತ್ತೆ. ಸೊ ಇಲ್ಲ ಇಲ್ಲ ಅನ್ಕೊಂಡೆ ಬದುಕ್ತಿವಿ. ಯಾಕೆ ಅಂದ್ರೆ ನಾವು ಹೊಟ್ಟೆಲಿ ಇದ್ದಾಗ್ಲೇ ನಮ್ ತಂದೆ ತಾಯಿ ಅದಿಲ್ಲ ಇದಿಲ್ಲ ಎಲ್ಲ ಕೇಳಿದೀವಿ. ಸೊ ಬಂದ ತಕ್ಷಣ ಫಸ್ಟ್ ಹೇಳೋದೇ ನಂಗಿಲ್ಲ, ಆಟ ಸಾಮಾನ್ ಇಲ್ಲ, ನಮ್ಮ ಅಪ್ಪ ಅಮ್ಮ ನಂಗ್ ಪ್ರೀತಿ ಕೊಟ್ಟಿಲ್ಲ, ನಾನ್ ಅನ್ಕೊಂಡಿದ್ದ ಆಗ್ತಿಲ್ಲ, ಇಲ್ಲ ಅಂತಾನೆ ಲೈಫ್ ಪೂರ್ತಿ ಕಳಿತೀವಿ. ಸೊ ಇರೋದ್ರ ಬಗ್ಗೆ ಗಮನನೇ ಇಲ್ಲ. ಅದು ಒಂದು ನನ್ಗೆ ಏನಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾ ಇಲ್ಲ. ಇವತ್ತು ಚೆನ್ನಾಗಿರೋ ಊಟ ಬೇಕು, ನನ್ಗೆ ಇಷ್ಟ ಪಟ್ಟಿದೆ ನಾನ್ ತಿಂತಿದ್ದೆ, ಬಟ್ ನಂಗೆ ಅದು ಗ್ರಾಟಿಟ್ಯೂಡ್ ಇರ್ಲಿಲ್ಲ, ತೃಪ್ತಿ ಇರ್ಲಿಲ್ಲ. ಆಮೇಲೆ ಅಯ್ಯೋ ಇದೇನು ಸಿಕ್ತು ಬಿಡು ಅಂತ. ಬಟ್ ರೈಟಿಂಗ್ ಅಲ್ಲಿ ನಾನು ಬರೀತಾ ನನ್ನ ಹತ್ರ ಇಷ್ಟೊಂದಿದೆ ಅನ್ನೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅದು ಇದೆ ಅನ್ನೋದಕ್ಕೆ ನಾನು ಯಾವಾಗ ಸ್ಟಾರ್ಟ್ ಮಾಡಿದ್ನೋ ಅದು ಇನ್ನೂ ಜಾಸ್ತಿ ಆಗ್ತಾ ಬಂತು. ಮೇನಕ್ ಸೆಲ್ಫ್ ಲವ್ ಕಲ್ತೆ. ಖುಷಿ ಅನ್ನೋದು ನಾವು ಹೊರಗಡೆ ಹುಡುಕ್ತಿವಿ. ಗಂಡನಿಂದ ಪ್ರೀತಿ ಸಿಗ್ಬೇಕು, ಅವ್ರು ಪ್ರೀತಿ ಮಾಡಿದ್ರೆ ಮಾತ್ರ ನನ್ ಪ್ರೀತಿ, ಅಮ್ಮನಿಂದ ಪ್ರೀತಿ ಸಿಗ್ಬೇಕು, ಅಥವಾ ಕ್ಲೈಂಟ್ಸ್ ಬಂದ್ರೆ ಮಾತ್ರ ನಂಗೆ ಇವತ್ ಬಿಸ್ನೆಸ್ ಆದ್ರೆ ಹಬ್ಬ ನೆಮ್ಮದಿ, ನಂಗ್ ಖುಷಿನ ಯಾವಾಗ್ಲೂ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ. ಖುಷಿ ಅವ್ರು ಕೊಡ್ಲಿ ಇವ್ರು ಕೊಡ್ಲಿ, ಬಟ್ ಖುಷಿ ನಮ್ಮೊಳಗೆ ಇದೆ. ಯಾವಾಗ ನಮ್ಮೊಳಗೆ ನಾವು ಹೋಗ್ತಿವಿ ನಮಗ್ ಖುಷಿ ಸಿಗತ್ತೆ. ಅವಾಗ ಪ್ರಪಂಚದಲ್ಲಿ ಯಾವ್ದು ಶಾಶ್ವತ ಅಲ್ಲ, ನಮಗ್ ನಾವೇ ಫೈನಲ್. ಈ ಗಂಡ ಎಷ್ಟ್ ದಿನ ಇರ್ಬೋದು, ಅಥವಾ ಕ್ಲೈಂಟ್ಸ್ ಎಷ್ಟ್ ದಿನ ಬರ್ಬೋದು, ಇವತ್ ಬರ್ತಾರೆ ನಾಳೆ ಬರಲ್ಲ. ಬಿಸ್ನೆಸ್ ಇವತ್ ಪ್ರಾಫಿಟ್ ಆಗುತ್ತೆ, ನಾಳೆ ಲಾಸ್ ಆಗತ್ತೆ. ಎಲ್ಲದಕ್ಕೂ ರೆಡಿ ಇರ್ಬೇಕು ಅಂದ್ರೆ ಮನಸ್ಸು ಸ್ಟ್ರಾಂಗ್ ಇರ್ಬೇಕು. ಸೊ ನಮ್ಮನ್ನ ನಾವು ಪ್ರೀತಿ ಮಾಡ್ಕೋಬೇಕು. ಹೌದು. ಸೊ ಈ ಕ್ಲಾಸಿಗೆ ಬಂದಾಗಿಂದನು ತುಂಬಾ ಚೇಂಜಸ್. ಇದ್ರಲ್ಲಿ ನಾನ್ ಚೇಂಜ್ ಆಗಿರೋದಲ್ದಲ್ಲ, ನಮ್ ಮನೆಯವ್ರನಲ್ದಲ್ಲ, ನಮ್ ರಿಲೇಷನ್ಸ್ ಚೇಂಜ್ ಮಾಡಿದೀನಿ. ಯಾರ್ಯಾರು ನಗ್ತಾ ಇದ್ರೋ, ಏನ್ ಕ್ಲಾಸಿಗೆ ಹೋಗ್ತೀಯಾ, ಏನ್ ಇದು ಅಂತ ಹೇಳ್ತಾರೋ ಅವರೇ ಬಂದು ನನ್ನ ಹತ್ರ ಟೆಕ್ನಿಕ್ಸ್ ಕೇಳ್ತಾರೆ. ಅವರೇ ಇದನ್ನ ಯಾವ ತರ ಮಾಡ್ಬೇಕು, ಏನ್ ತರ ಮಾಡ್ಬೇಕು ಅಂತ ಕೂತ್ಕೊಂಡ್ ಕ್ಲಾಸ್ ಕೇಳ್ತಾರೆ. ಆ ತರ ಒಂದು ಮಿರಾಕಲ್ಸ್ ಎಲ್ಲ ಆಗಿದೆ ಮ್ಯಾಮ್. ಸೊ ಮಂತ್ಲಿ ಡಿಕ್ಲರೇಷನ್ ನಮ್ಮ ಒಂದು ಫೇವ್ರೆಟ್ ಟಾಪಿಕ್ ಅದು. ಸೊ ಮಂತ್ಲಿ ಡಿಕ್ಲರೇಷನ್ ಅಲ್ಲಿ ಏನೇನ್ ಮ್ಯಾನಿಫೆಸ್ಟೇಷನ್ ಮಾಡಿದೆ ಮ್ಯಾಮ್? ನಾನು ಆಕ್ಚುಲಿ ಕ್ಲಾಸಿಗೆ ಬಂದಾಗ ನೆಕ್ಸ್ಟ್ ಮಂತ್ ಏನಾಗುತ್ತೆ ಅದನ್ನ ಡಿಕ್ಲರೇಷನ್ ಬರೀಲಿಕ್ಕೆ ಹೇಳಿದ್ರಿ. ಸೊ ನಾನು ನೆಕ್ಸ್ಟ್ ಮಂತ್ ಅಲ್ಲಿ ಬರ್ದಿದ್ದೀನಿ, ನಾನು ಟಿವಿ ಪ್ರೋಗ್ರಾಮ್ ಅಲ್ಲಿ ಬರ್ತೀನಿ ಅಂತ. ನನ್ಗೆ ಇಲ್ಲೂ ಇದೆ ಬುಕ್ ಅಲ್ಲಿ ಆಕ್ಚುಲಿ. ನಾನು ಇದು ಆಕ್ಚುಲಿ ಏಪ್ರಿಲ್ ಅಲ್ಲಿ ಬರ್ದಿದ್ದು. ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಮೈ ಸಕ್ಸಸ್ಫುಲ್ ಬೈಟ್ ಇನ್ ಟಿವಿ, ಎವ್ರಿವನ್ ಅಪ್ರಿಶಿಯೇಟೆಡ್. ವಾವ್, ಇಟ್ಸ್ ಡನ್. ಟಿಕ್ ಹಾಕ್ಬಿಟ್ಟಿದ್ಯಾ? ಹಾ ಮ್ಯಾಮ್, ಸೂಪರ್. ಆಕ್ಚುಲಿ ನಾನು ಅದು ಬರ್ದಿರೋದು, ಇದು ನಾನ್ ಮಾಡ್ಸಿರುವಂತ ಪುಸ್ತಕ. ಸೊ 5 ಡೈರಿ ವೆರಿ ವೆರಿ ಇಂಪಾರ್ಟೆಂಟ್. ಬರೆಯೋದು ಬರ್ಸ್ತೀನಿ. ಸೊ ಮಂತ್ಲಿ ಡಿಕ್ಲರೇಷನ್ ಇಸ್ ಮೈ ಫೇವ್ರೇಟ್. ಸೊ ಯಾವತ್ಗ ಏಪ್ರಿಲ್ ಅಲ್ಲಿ ಬರ್ದಿರುವಂತ ಮಂತ್ ಅಲ್ವಾ? ಅದು ನಾನು ಆಕ್ಚುಲಿ ಬರ್ದಿರೋದು 27th. ಓಕೆ, 27th ಬರ್ದಿದ್ದೀನಿ. ಸೊ ನಿಮ್ಮಿಂದ ಕಾಲ್ ಬರುತ್ತೆ ನನ್ಗೆ, ಸುವರ್ಣ ಚಾನೆಲ್ ಅಲ್ಲಿ ನನ್ನೊಂದು ಪ್ರೋಗ್ರಾಮ್ ಇದೆ, ನೀನ್ ಬಾ ಅಂತ. ಸೊ ನನ್ಗದು ಬರ್ದಿರೋದ್ ನನ್ಗೆ ಮೈಂಡ್ ಅಲ್ಲೇ ಇಲ್ಲ, ಬರ್ದು ಬಿಟ್ಬಿಟ್ಟಿದೀನಿ. ಸೊ ಅದೇ 27th ಮೇನ್ ಅಲ್ಲಿ ಪ್ರೋಗ್ರಾಮ್ ಇದ್ದಿದ್ದು. ಹೌದು, 27th ಸುವರ್ಣ ಗೃಹ ಮಂತ್ರಿ. ಆಕ್ಚುಲಿ ಅವರು ಹೇಳಿದ್ದು ಯಾರಾದ್ರೂ ನಿಮ್ ಫೇವ್ರೇಟ್ ಸ್ಟೂಡೆಂಟ್ ಯಾರಿದ್ದಾರೋ ಅವ್ರನ್ನ ಕರೆಸಿ ಅಂತ. ಸೊ ಐ ಥಾಟ್ ಜಸ್ಟ್ ನಂಗೆ ಯೂನಿವರ್ಸ್ ಕೊಟ್ಟಿದ್ ಥಾಟ್ ಭುವನ ಅಷ್ಟೇ, ಬೇರೆ ಇನ್ಯಾರು ಬೇಡ, ಭುವನಂಗೆ ಹೇಳು ಅಷ್ಟೇ ಬಂದಿದ್ ನನಗೆ. ನಿಜವಾಗ್ಲೂ ಸಖತ್ ನೀನ್ ಬರ್ದಿ 27th? ಹಾ ಮ್ಯಾಮ್, 27th ಲಾಸ್ಟ್ ಟೈಮ್ ಕ್ಲಾಸ್ ಮಾಡಿದ್ರಿ. ಹೌದು, ಅವತ್ತು ಬರ್ದಿದ್ದದು. ಆಮೇಲೆ ನಾನು ಆಕ್ಚುಲಿ ನೆಕ್ಸ್ಟ್ ಮಂತ್ ಇನ್ ಬರಿಬೇಕಲ್ಲ. ಸೊ ಅವಾಗ ನೋಡ್ತಾ ಇದ್ದೆ, ನೋಡೋಣ ಮ್ಯಾಮ್ ಹೇಳಿದ್ರು ಬರಿ ಅಂತ, ನೋಡೋಣ ಏನೇನಾಗಿದೆ ಅಂತ. ಸೊ ಅಷ್ಟು ಪಾಯಿಂಟ್ಸ್ ಏನ್ ಬರ್ದಿದೀನೋ ಎಲ್ಲಾ ಪಾಯಿಂಟ್ಸ್ ಆಗಿದೆ. ಓ ಮೈ ಗಾಡ್. ಆಮೇಲೆ ನಾನು ನೋಡಿದಾಗ ಓ ಈ ಒಂದ್ ಪಾಯಿಂಟ್ ಬರ್ದ್ಬಿಟ್ಟಿದೀನಲ್ಲ, ಓ ಅದಕ್ಕೆ ಮ್ಯಾಮ್ ನಂಗೆ ಕಾಲ್ ಮಾಡಿ. ನೋಡು, ಸುವರ್ಣ ಗೃಹ ಮಂತ್ರಿಗೆ ನನ್ ಜೊತೆ ನೀನ್ ಒಬ್ಳೆ ಬಂದಿದ್ಯಾ, ಬೇರೆ ಯಾವ ಸ್ಟೂಡೆಂಟ್ಸ್ ಇಲ್ಲ. ನನ್ಗೆ ಆಕ್ಚುಲಿ ಸಖತ್ ಶಾಕ್ ಆಯ್ತು. ಮ್ಯಾಮ್ ಅಷ್ಟೊಂದ್ ಜನ ಸ್ಟೂಡೆಂಟ್ಸ್ ಇದಾರೆ, ನನ್ನೇ ಚೂಸ್ ಮಾಡಿದ್ದಾರೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಯೂನಿವರ್ಸಿಟಿ ಥ್ಯಾಂಕ್ಸ್ ಹೇಳ್ಬಿಟ್ಟು ನೆಕ್ಸ್ಟ್ ಮಂತ್ ಬರಿಬೇಕಾದ್ರೆ ನಾನು ಚೆಕ್ ಮಾಡಿದಾಗ ಈ ಪಾಯಿಂಟ್ ಬರ್ದಿದ್ದೀನಿ. ಸೊ ಅವಾಗ ರೈಟಿಂಗ್ ಇಂಪಾರ್ಟೆನ್ಸ್ ಏನಂತ ಗೊತ್ತಾಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಎವ್ರಿ ಮಂತ್ ಡಿಕ್ಲೇರ್ ಮಾಡ್ತಿದ್ಯಾ, ಆಲ್ಮೋಸ್ಟ್ ಡನ್. ವಾವ್. ನಾನ್ ಬರ್ದಿರೋ ನನ್ಗೆ ಆಕ್ಚುಲಿ ನೆನ್ಪೇ ಇರಲ್ಲ ನಮ್ಗೆ, ಸೀರಿಯಸ್ಲಿ. ಹೌದು, ಎಲ್ಲೋ ಬರ್ದಿರ್ತೀವಿ. ನಂದಂತೂ 289ನೇ ಡೈರಿ ಆಕ್ಚುಲಿ. ಅಷ್ಟು ಬರಿತೀನಿ. ನೀನು ನನ್ ಸಕ್ಸಸ್ ಸ್ಟೋರಿ ಹೇಳ್ತಿ ಅಂತ ಆಲ್ರೆಡಿ ಐ ರಿಟರ್ನ್.
ನೀನ್ ಯಾವಾಗ ನನ್ ಕ್ಲಾಸಿಗೆ ಬಂದಿಯೋ ನಾನು ಆಲ್ರೆಡಿ ರಿಟರ್ನ್. ನೀ ಮತ್ತೆ ಇದು ನಾನ್ ಬರ್ತಿಲ್ಲ. ಬಟ್ ನಿನ್ನಿಂದ ಒಂದ್ ಯಾರೋ ಒಬ್ರು ಲೈಫ್ ಉಳಿಯತ್ತೆ, ನಿನ್ನೆಲ್ಲ ಒಂದು ಶಕ್ತಿ ಇದೆ, ಒಂದ್ ವಿಲ್ ಪವರ್ ಇದೆ, ಅದು ನನಗೆ ಗೊತ್ತಾಯ್ತು. ನಾನು ಆಕ್ಚುಲಿ ಎಲ್ಲಾ ಮಲ್ಟಿ ಟಾಸ್ಕಿಂಗ್ ಮಾಡಿದೀನಿ ಮ್ಯಾಮ್. ಬ್ಯಾಂಕಲ್ಲಿ ವರ್ಕ್ ಮಾಡಿದೆ, ಬೋಟಿಕ್ ಸ್ಟಾರ್ಟ್ ಮಾಡಿದೆ, ಆಮೇಲೆ ಕೆಲವು ಶೂಟ್ಸ್ ಎಲ್ಲ ಮಾಡೆಲ್ ಶೂಟ್ಸ್ ಎಲ್ಲ ಮಾಡಿದೀನಿ. ಸೊ ಎಲ್ಲಿ ಹೋಗ್ ಬಂದ್ರು ನನ್ಗೆ ಇದ್ರಲ್ಲಿ ಕೊಡ್ತಿರೋಂತ ಖುಷಿ ಆಗಿರ್ಬೋದು, ಸಮಾಧಾನ ಆಗಿರ್ಬೋದು, ನೆಮ್ಮದಿ ಆಗಿರ್ಬೋದು. ಸೊ ಯೂನಿವರ್ಸ್ ನನ್ ಇದಕ್ಕೋಸ್ಕರನೇ ಕರ್ಕೊಂಡ್ ಬಂದು ಇಲ್ಲಿ ಬಿಟ್ಟಿದೆ ಅನ್ನೋದಕ್ಕೋಸ್ಕರ ಅಂತ. ಸೊ ಸೋಲ್ ಹುಡುಕ್ತಿತ್ತು, ವಾಟ್ ಈಸ್ ಅ ಪರ್ಪಸ್, ಏನಕ್ ಬಂದಿದ್ಯಾ ಫಸ್ಟ್ ಒಬ್ಬ ವ್ಯಕ್ತಿ ತಿಳ್ಕೊಳ್ಳೋದು. ಏನಕ್ ನಾನು ಬಂದೆ ಅಂತ ಫಸ್ಟ್ ತಿಳ್ಕೊಂಡ್ರೆ ಅಷ್ಟೇ ಸಾಕು, ಲೈಫ್ ಜರ್ನಿ ಸ್ಟಾರ್ಟ್. ಪರ್ಪಸ್ ಏನು ಅಂತ ಆ ವ್ಯಕ್ತಿ ಸೋಲ್ ಲೆವೆಲ್ ಹುಡುಕ್ತಾನಲ್ಲ, ನಂಗೆ ಇದರಿಂದ ತೃಪ್ತಿ ಇಲ್ಲ, ಬೋಟಿಕ್ ಮಾಡದೆ ತೃಪ್ತಿ ಇಲ್ಲ, ಅಥವಾ ಇನ್ನೇನು ಮಾಡದೆ ಮಾಡಲ್, ನಿಂಗೆ ಇಲ್ಲಿ ತೃಪ್ತಿ ಸಿಗ್ತಿದೆ ಅಂದ್ರೆ ಸೋಲಿಗೆ ಇಷ್ಟ ಆಗಿದೆ. ಸೋಲಿಗೆ ಬೇಕಾಗಿರೋದೇ ಇದು. ನನ್ಗೆ ಅದ್ ಒಂಥರ ಕ್ರೇವಿಂಗ್ಸ್ ಮ್ಯಾಮ್. ಇನ್ನೂ ಏನ್ ಹೇಳ್ತೀರಾ, ಇನ್ನೂ ಏನು ಹೊಸ ಕ್ಲಾಸ್ ಸ್ಟಾರ್ಟ್ ಮಾಡ್ತೀರಾ, ಇನ್ನೂ ಏನೋ ಹೊಸದಾಗಿ ಹೇಳ್ತೀರಾ. ಮತ್ತೆ ಮಾರ್ನಿಂಗ್ ಒಂದ್ ಇನ್ಸಿಡೆಂಟ್, ಆಕ್ಚುಲಿ ನಿನ್ನೆ ನಿಮ್ದು ವಿಡಿಯೋ ನೋಡ್ದೆ, ಅದು ವಿಸ್ಪರ್ದು ವಿಡಿಯೋ ಹಾಕಿದ್ರು. ಸೊ ಚೈನ್ ನಾನು ಎಲ್ಲೋ ಇಟ್ಬಿಟ್ಟಿದೀನಿ, ನೆನ್ಪಿಲ್ಲ, ಅರ್ಜೆಂಟ್ ಬರ್ಬೇಕು, ಡ್ರೈವರ್ ಕಾಯ್ತಾ ಇದಾರೆ ಆಚೆ, ಚೈನ್ ಸಿಗ್ತಾ ಇಲ್ಲ. ಓ ಮ್ಯಾಮ್ ಹೇಳಿದ್ರಲ್ಲ ಟೆಕ್ನಿಕ್ ಫಾಲೋ ಮಾಡೋಣ ಅಂತ ಫಾಲೋ ಮಾಡಿ 5 ಮಿನಿಟ್ಸ್ಗೆ ಚೈನ್ ಸಿಕ್ತು ಮ್ಯಾಮ್. ಅದ್ ಎಲ್ಲಿಟ್ಟಿದೀನಿ ಅಂತ ನನಗೆ ನೆನಪೇ ಇಲ್ಲ. ಟೆಕ್ನಿಕ್ ಅದ್ಭುತ. ಹೇಳಿದ್ನಲ್ಲ, ನಾನು ಯಾವ್ಯಾವ ಟೆಕ್ನಿಕ್ ಹೇಳ್ಕೊಟ್ಟಿದೀನಿ, ಅಥವಾ ಒಂದ್ ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಅಲ್ಲಿ ಏನೇನ್ ಇವತ್ ಮಾಡ್ತಿದ್ಯಾ ನೀನು ಬರೆಯೋದ್ರಿಂದ ಹಿಡ್ದು 2018 ಇಂದ ಬರೆಯಕ್ ಯಾವಾಗ ಸ್ಟಾರ್ಟ್ ಮಾಡ್ದೆ, ಹಿಂಗೆ ಇರ್ಬೇಕು ಅಂತ ಕ್ರಿಯೇಟರ್, ನಿನ್ ಲೈಫ್ ಅಲ್ಲಿ ನೀನ್ ಕ್ರಿಯೇಟರ್, ನಿನ್ ಬಸ್, ನೀನ್ ಸೀಟಲ್ಲಿ ನೀನ್ ಕುತ್ಕೊಂಡ್ ನಾನೇ ಡ್ರೈವರ್, ಬೇರೆ ಯಾರಿಗೂ ಬಿಡಬಾರ್ದು ಅಂತ ನೀನ್ ತಗೊಂಡ್ ಓಡಿಸ್ತೀಯಲ್ಲ, ಅವಾಗ ಆಕ್ಸಿಡೆಂಟ್ ಆಗಲ್ಲ, ಅನಾಹುತಗಳಾಗಲ್ಲ, ಯಾರು ನಿನ್ ಮಧ್ಯದಲ್ಲಿ ಇಳ್ಸಲ್ಲ ಅಲ್ವಾ. ನಿನ್ನ ಡ್ರೈವಿಂಗ್ ಸೀಟ್ ಅಲ್ಲಿ ನೀನ್ ಕುತ್ಕೊಂಡ್ ನೀನ್ ಓಡಿಸ್ತಾ ಇದೀಯ. ಸೊ ಲೈಫ್ ಇಸ್ ಸೋ ಬ್ಯೂಟಿಫುಲ್. ಸ್ಮೂತ್ ಆಗಿ ಓಡಿಸ್ತೀಯ, ಬೇಕಾದಾಗ ನಿಲ್ಲಿಸ್ತೀಯ ಅಲ್ವಾ. ಯಾರಾದ್ರೂ ರ್ಯಾಶ್ ಆಗಿ ಬಂದ್ರೆ ನೀನ್ ಸೈಡಿಗೆ ಹೋಗ್ತೀಯ ಅಲ್ವಾ. ಸೊ ನಿನ್ನ ಲೈಫ್ ಏನು ಅನ್ನೋದು ನಿನಗೆ ಜರ್ನಿ ಗೊತ್ತಾಯ್ತು ಈಗ. ಸೊ ಫಾರ್ ದ ಲೈಫ್ ಟೈಮ್ ನಿಂಗೆ ಏನೇ ಪ್ರಾಬ್ಲಮ್ ಬಂದ್ರು ನೀನ್ ಅದಕ್ಕೆ ತಲೆನೇ ಕೆಡ್ಸ್ಕೊಳ್ಳಲ್ಲ. ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಇಂದ ಪಾಸಿಟಿವ್ ಆಸ್ಪೆಕ್ಟ್ ಇಂದ ಏನೇನು ರಿಲೇಶನ್ಶಿಪ್ ಚೇಂಜ್ ಆಯ್ತು, ಯಾರ ಜೊತೆ ಇದ್ದಂತ ನೆಗೆಟಿವ್ ರಿಲೇಶನ್ಶಿಪ್ ಪಾಸಿಟಿವ್ ಕನ್ವರ್ಟ್ ಆಯ್ತು? ಮ್ಯಾಮ್, ಪ್ರತಿ ಒಂದು ರಿಲೇಷನ್ ನನ್ನ ತಂದೆ ತಾಯಿ ಜೊತೆ ಆಗಿರ್ಬೋದು, ಅಥವಾ ರಿಲೇಷನ್ ಜೊತೆ ಆಗಿರ್ಬೋದು, ವರ್ಕರ್ಸ್ ಜೊತೆ ಆಗಿರ್ಬೋದು, ಅಷ್ಟು ನನಗೆ ಸ್ಯಾಟಿಸ್ಫೈಡ್ ರಿಲೇಶನ್ಶಿಪ್ ಇರ್ಲಿಲ್ಲ. ಸೊ ಏನಂದ್ರೆ ಅವ್ರ ಬಗ್ಗೆ ನೆಗೆಟಿವ್ ಥಾಟ್ ಬರ್ತಾ ಇತ್ತು, ಅವ್ರು ಏನಾದ್ರು ತಪ್ಪು ಮಾಡಿದ್ರೆ ಬೇಜಾರಾಗ್ತಾ ಇತ್ತು. ಸೊ ಯಾಕಾದ್ರೂ ನನ್ ಮನೇಲಿದ್ದೀನೋ, ಅಪ್ಪ ಅಮ್ಮನ ಜೊತೆನೆ ಸಣ್ಣ ಪುಟ್ಟ ಜಗಳ ಆಡಿದ್ರು ಅಯ್ಯೋ ಯಾಕಾದ್ರೂ ಮನೇಲಿದ್ದೀನೋ ಅನ್ನೋ ತರ ಒಂದ್ ಸಿಕ್ಕಾಪಟ್ಟೆ ನೆಗೆಟಿವ್ ಬಿಲೀವ್ಸ್ ಇರ್ತಾ ಇತ್ತು. ಅಯ್ಯೋ ಎಲ್ಲಾದ್ರೂ ಹೋಗ್ಬಿಡೋಣ ಅನ್ಸ್ತಾ ಇತ್ತು. ಸೊ ಕ್ಲಾಸ್ದು ಏನು ಪ್ರತಿ ಒಂದು ಟೆಕ್ನಿಕ್ಸು ಅಪ್ಲೈ ಮಾಡಿದ್ನೋ, ಪ್ರತಿ ಒಂದು ರೈಟಿಂಗ್ ಮಾಡಿದ್ನೋ, ಆ ಅಫರ್ಮೇಶನ್ಸ್ ಎಲ್ಲ ಒಂಥರ ನನ್ನ ಮೈಂಡ್ ಸೆಟ್ನೇ ಚೇಂಜ್ ಮಾಡ್ತಾ ಬಂತು. ಓ ಇದೆಲ್ಲ ಹಿಂಗೆ. ಆಮೇಲೆ ಒಂದು ಏನೋ ಕ್ಷಮೆ ಕೊಡೋದು ಅವ್ರಿಗೆ, ಬಿಡು ತಂದೆ ತಾನೇ ಮಾಡ್ಕೊಳ್ಳಿ, ಅಮ್ಮ ತಾನೇ ಮಾಡ್ಲಿ, ಈ ತರ ಒಂದ್ ಮೈಂಡ್ ಸೆಟ್ ಅಕ್ಸೆಪ್ಟೆನ್ಸ್, ಅವ್ರು ಹೆಂಗಿದ್ದಾರೆ ಹಂಗೆ ತಗೊಂಡೆ. ಆಮೇಲೆ ವರ್ಕರ್ ಆಗಿರ್ಬೋದು, ನನ್ ಬೊಟಿಕ್ ಅಲ್ಲಿ ಏನೋ ತಪ್ಪು ಮಾಡಿದ್ರು, ಬಟ್ ಅವ್ರು ಮಾಡಿರೋ ಒಂದು ಒಳ್ಳೇದನ್ನ ನೆನ್ಸ್ಕೊತಾ ಇದ್ದೆ. ಅವ್ರಿಗೆ ನನ್ಗೆ ಎಮರ್ಜೆನ್ಸಿ ಟೈಮಲ್ಲಿ ಅವ್ರು ಯಾವ ತರ ಕಸ್ಟಮರ್ಸ್ ಟ್ರೀಟ್ ಮಾಡಿದ್ರು, ಆ ಒಂದು ಅಲ್ಲಿಂದ ಎಲ್ಲ ರಿಲೇಶನ್ಶಿಪ್ಸು ಚೇಂಜ್ ಆಗ್ತಾ ಬಂತು. ಆಮೇಲೆ ಯಾರು ಮಾತಾಡ್ಸ್ದೇ ಇರೋರು ಎಲ್ಲಾರು ಮಾತಾಡ್ಸೋದಿಕ್ ಬಂದ್ರು. ಆಮೇಲೆ ಯಾರ್ಯಾರು ನನ್ಗೆ ಇದಕ್ ಹೋಗ್ತೀಯಾ, ಏನ್ ಮಾಡ್ತೀಯಾ, ಹಂಗೆ ಮಠ ಸೇರ್ಕೊಂಡ್ಬಿಡ, ಹಂಗೆ ಹಿಂಗೆ ಅಂತ ಟೀಸ್ ಮಾಡಿದವರೆಲ್ಲ ಬಂದ್ ಇವತ್ ಸೊಲ್ಯೂಷನ್ ಕೇಳ್ತಾರೆ. ಆ ತರ ಒಂದು ಯಾವ ತರ ನನ್ನ ಲೈಫ್ ಮಿರಾಕಲ್ ಆಗೇ ಹೋಗ್ತಾ ಇದೆ ಅಂತಂದ್ರೆ ನನ್ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ. ಅಷ್ಟು ಅಂದವ್ರು ಆಡ್ದವ್ರ ಮುಂದೆ ನಿಂತು ಸಾಧನೆ ಮಾಡಿ ತೋರಿಸ್ಬೇಕು. ನಾ ಯಾವಾಗ್ಲೂ ಈ ಮಾತನ್ನ ಹೇಳ್ತೀನಿ, ಸಾವನಲ್ಲಿ ಉತ್ತರ ಇಲ್ಲ. ಸತ್ರೆ ಇವತ್ತು ಮಾತಾಡ್ತಾರೆ, ನಾಳೆ ಇನ್ನೂ ಡಬಲ್ ಮಾತಾಡ್ತಾರೆ, ಇನ್ನೇನು ಕತೆ ಕಟ್ ಮಾತಾಡ್ತಾರೆ ಅಲ್ವಾ. ಅದೇ ನಮ್ ಸಾಧನೆಯಲ್ಲಿ ಉತ್ತರ ಕೊಟ್ರೆ ಅದಕ್ಕಿಂತ ದೊಡ್ಡ ಏಟು ಶತ್ರುಗಳಿಗೆ ಬೇರೆ ಯಾವ್ದೂ ಇಲ್ಲ. ನಮ್ ಸಾಧನೆ ನೋಡಿ ಹೊಟ್ಟೆ ಹುಡ್ಕೊಂತಾರಲ್ಲ, ಅದಕ್ಕಿಂತ ದೊಡ್ಡ ಏಟು, ದೊಡ್ಡ ಕಷ್ಟ ಅವ್ರಿಗೆ ಇನ್ ಯಾವ್ದು ಬೇಡ. ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಸಿಕ್ಕಾಪಟ್ಟೆ ಚೇಂಜಸ್ ನನ್ಗೆ ಆಕ್ಚುಲಿ ನೆನ್ಪಾಗ್ತಾ ಇಲ್ಲ. ಪ್ರತಿ ಒಂದು ದಿನಾನು, ಪ್ರತಿ ಒಂದು ಕ್ಷಣನು ನನ್ಗೆ ಆ ಟೆಕ್ನಿಕ್ಸ್ ಅಪ್ಲೈ ಆಗ್ತಾ ಇದೆ ಲೈಫ್ ಅಲ್ಲಿ. ಅದು ಯಾವ ತರ ಡ್ಯಾನ್ಸ್ ಮಾಡೋದ್ರಿಂದ ನಿನ್ನಲ್ಲಿ ಏನೇನ್ ಚೇಂಜಸ್ ಆಯ್ತು? ಯಾಕೆಂದ್ರೆ ನಮ್ದು ಡ್ಯಾನ್ಸ್ ಮೇಜರ್ ಅದು ಟ್ರಾನ್ಸ್ಫಾರ್ಮೇಶನ್.
ನಾನು ಆಕ್ಚುಲಿ ಬೇಸಿಕಲಿ ಡ್ಯಾನ್ಸರ್ ಮ್ಯಾಮ್. ನಂಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ, Okay. ಚಿಕ್ಕವಳಿದ್ದಾಗಿಂದನೂ Wow. ಅಷ್ಟೇ. ಹ್ಮ್. ಸೊ ನಾನ್ ಡ್ಯಾನ್ಸ್ ಮಾಡಿ ಅಂತ ತಕ್ಷಣ ಫುಲ್ ಖುಷಿ. ಆಕ್ಚುಲಿ ನನ್ಗೆ ಡ್ಯಾನ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹ್ಮ್. ಈಗ ಒಂದು 4-5 years ಇಂದ ನಾನು ಡ್ಯಾನ್ಸ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಒಂಥರ ಏನೋ ಡಿಪ್ರೆಷನ್, ಒಂಥರ ಬೇಜಾರು, ಬಾಡಿ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಬಾಡಿನೂ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದವಳು ಆಲ್ ಆಫ್ ಎ ಸಡನ್ ನನ್ಗೆ ಸ್ಟೆಪ್ಸ್ ಬರ್ತಾ ಇರ್ಲಿಲ್ಲ. ಏನೋ ಒಂಥರ ಡ್ಯಾನ್ಸಿಂಗ್ ಮೂಡೇ ಬರ್ತಾ ಇರ್ಲಿಲ್ಲ. ಅಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಿದ್ದೆವು. ಸೊ ಕ್ಲಾಸ್ ಅಲ್ಲಿ ಯಾವಾಗ ಡ್ಯಾನ್ಸ್ ಮಾಡಿದ್ರು ಅವಾಗ ಒಂದು Energy ಬಂತು. ಎನರ್ಜಿ ಬಂತು. ಮತ್ತೆ ಇಲ್ಲಿ ತನಕನೂ ಅದೇ ಎನರ್ಜಿ ಇದೆ. ಡೈಲಿ ಡ್ಯಾನ್ಸ್ ಮಾಡ್ತೀವಿ ನಂದು ಮಿರರ್ ಮುಂದೆ. ಹಾ Super. ನಂದೇನ್ ಹಳೆ ಭುವನ ಏನಿದೆ ನಾನು ತಿರ್ಗಾ ವಾಪಸ್ ಬಂದ್ಯಾ? ಸೊ ನನ್ನ ಕ್ಲಾಸಿಂದ ವಾಪಸ್ ಬಂದೆ. ಹೌದು. ಆ ಒಂದು ಸ್ಟ್ರಾಂಗ್ ವಿಲ್ ಪವರ್ ಏನೋ ಕಳ್ಕೊಂಡಿದ್ದೆ ಕಳ್ಕೊಂಡಿದ್ದೆ ಅನ್ನೋ ಫೀಲ್ ಇತ್ತು. ಬಟ್ ಯಾವಾಗ ಕ್ಲಾಸ್ ಅಟೆಂಡ್ ಮಾಡಿ ನಿಮ್ದು ಎಲ್ಲ ಏನ್ ಪ್ರತಿ ಒಂದು ಹಿಂಟ್ಸ್ ಏನ್ ಕೊಡ್ತೀರಾ, ಏನಕ್ಕೆ ಈ ತರ ಆಗ್ತಾ ಇದೆ, ಒಂದ್ ಡಿಪ್ರೆಷನ್ ಇಂದ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಯಾವ ಪ್ರಾಬ್ಲಮ್ ಏನ್ ಸೊಲ್ಯೂಷನ್ ಅನ್ನೋದು ಕಂಡ್ಕೊಂಡ್ ಬಂದೆ. ಸೊ ಇವಾಗ ಫುಲ್ ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಎವ್ರಿ ಮಿನಿಟ್ ಲೈಫ್ ಇಸ್ ಸೋ Yeah. ಬ್ಯೂಟಿಫುಲ್ Beautiful. ಅನ್ನಿಸ್ತಾ? ಹಾ ಸೊ ತುಂಬಾ ಖುಷಿ ಆಯ್ತು ಒಂದು ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್. ಯಾಕೆಂದ್ರೆ ನಿನ್ನ ಅನುಭವನೇ ನಾನು ವೀಕ್ಷಕರಿಗೆ ಯಾಕೆ ತಿಳಿಸ್ದೆ ಅಂದ್ರೆ ಅವರಲ್ಲೂ ಒಬ್ಬೊಬ್ರಿಗೂ ಒಂದೊಂದ್ ತರ ಕಷ್ಟ ಇರುತ್ತೆ. ಒಬ್ರಿಗೆ ಹೆಲ್ತ್ ರಿಲೇಟೆಡ್ ಇರುತ್ತೆ, ಒಬ್ರಿಗೆ ರಿಲೇಶನ್ಶಿಪ್ ದೊಡ್ಡ ಇಶ್ಯೂ ಇರುತ್ತೆ, ಒಬ್ರಿಗೆ ಎಲ್ಲ ಇದೆ ಜಾಬೇ ಇರಲ್ಲ ಅದೇ ದೊಡ್ಡ ಇಶ್ಯೂ, ಅಥವಾ ಎಲ್ಲ ಇದೆ ಮನಿ ಇಲ್ಲ, ಅಥವಾ ಎಲ್ಲ ಇದೆ ನೆಮ್ಮದಿ ಇಲ್ಲ ಅಲ್ವಾ? ಎಲ್ಲ ಇದ್ರೂ ನೆಮ್ಮದಿ ಇರಲ್ಲ. ನೀ ಹೇಳ್ದೇನ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಅನ್ನೋದೇ ಇಲ್ಲ. ಸೋಲ್ ಹುಡುಕ್ತಾನೆ ಇರುತ್ತೆ. ಯಾಕೆ ಹುಡುಕತ್ತೆ ಅಂದ್ರೆ ನೀನು ಹೊರಗಿನ ಪ್ರಪಂಚದಲ್ಲೇ ಸಿಗೋದೇ ಪ್ರೀತಿ ಶಾಶ್ವತ ಅಂತ ಯಾವಾಗ ನೋಡ್ಕೊಂಡ್ ಹೋಗ್ತೀಯಾ, ಸೋಲ್ ಇದೆಲ್ಲ 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 ಇದ್ ಬೇಡ ಇದ್ ಬೇಡ ಇದ್ ಸಾಕು ಇನ್ನೊಂದು ಮತ್ತೊಂದು ಮಗದೊಂದು ಬದಲಾವಣೆ ಕೇಳುತ್ತದು. ಸೊ ಎಲ್ಲಿವರೆಗೂ ಸೋಲ್ ಪರ್ಪಸ್ ಗೊತ್ತಾಗಲ್ಲ ಅಲ್ಲಿವರೆಗೂ ನಾವು ಹುಡುಕ್ತಾನೆ ಇರ್ತೀವಿ. ಸೊ ಲೈಫ್ ಅಲ್ಲಿ ಎಂತ ಇಂಪಾಸಿಬಲ್ ಕೂಡ ಪಾಸಿಬಲ್ ಮಾಡ್ಕೊಳ್ಬಹುದು. ಈ ಒಂದು ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಇದು ನನ್ನ ಜರ್ನಿಯ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಶನ್. ಸೊ ಇದು ನನ್ನ ಜರ್ನಿದು ನಾನೇ ಕ್ರಿಯೇಟ್ ಮಾಡಿರುವಂತ ವೆಬಿನಾರು ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್. ಜೊತೆಗೆ ಮಾಸ್ಟರ್ ಮನಿ ಮೈಂಡ್ ಇಂದ ಮೈಂಡ್ ಅನ್ನ ಮಾಸ್ಟರ್ ಮಾಡ್ಕೊಂಡ್ರೆ ಮನಿ ಅನ್ನೋದು ಈಸಿಯಾಗಿ ಅಟ್ರಾಕ್ಟ್ ಆಗುತ್ತೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಜೊತೆ ಇದ್ದಾರೆ ಭುವನ. ಸೊ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ತುಮಕೂರಿಂದ ಇಲ್ಲಿವರೆಗೂ ಬಂದು ನನ್ಗೆ ಡೈರಿ ಎಲ್ಲ ತೋರಿಸಿ ನಿಮ್ಮ ಸಕ್ಸಸ್ ಸ್ಟೋರಿ ಹೇಳಿದಂತೂ ರಿಯಲಿ ಐ ಆಮ್ ಸೋ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್. ಥ್ಯಾಂಕ್ಸ್ ಟು ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನ್ನ ಲೈಫ್ ನ ಅಲ್ಲಿಂದ ಇಲ್ಲಿ ತನಕ ತಗೊಂಡ್ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಎಷ್ಟೋ ಲೈಫ್ ನ ಬದಲಾವಣೆ ಮಾಡಿದೀರಾ. ಸೊ ನಾನು ಹೇಳಿದ್ದು ನಮ್ಮ ಅತ್ತೆ ಅವ್ರದ್ದು ಒಂದ್ ಎಕ್ಸಾಂಪಲ್, ಬಟ್ ನಿಮ್ಮ ಒಂದು ವಿದ್ಯೆಯಿಂದ ನಾನು ಸುಮಾರು ಜನ ಲೈಫ್ ನ ಚೇಂಜ್ ಮಾಡಿದೀನಿ. ಆಕ್ಚುಲಿ ಒಂದ್ ಹೇಳ್ಬೇಕಂದ್ರೆ ಇದೇ ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ಗೆ ಆಕೆಗೆ ಜಾಯಿನ್ ಆಗಕ್ಕೆ ದುಡ್ಡು ಇರ್ಲಿಲ್ಲ. ಜಾಯಿನ್ ಆಗ್ಬೇಕು ಅಷ್ಟೇ. ನನ್ ಲೈವ್ ಬರ್ತಿತ್ತಂತೆ, ಆಕೆ ನೋಡಿದಷ್ಟೇ. ಸಂಕಲ್ಪವೇ ಸೃಷ್ಟಿ. ನಾನ್ ಹೋಗ್ಬೇಕು ಮೇಡಮ್ ಕ್ಲಾಸ್ಗೆ. ನೀ ಏನ್ ಮಾಡ್ತೀಯೋ ಗೊತ್ತಿಲ್ಲ ಯೂನಿವರ್ಸ್, ನಂಗೆ ದುಡ್ಡು ಬೇಕು, ಇಮಿಡಿಯೇಟ್ ದುಡ್ಡು ಕೊಡು. ವಿತಿನ್ 3 days ಅಲ್ಲಿ ಅವ್ರ ಅಕೌಂಟ್ ಯಾರು ಹಾಕಿದಾರೆ ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ಶೇರ್ ಮಾಡಿದ್ರು. ಹಾ, ನಿನ್ ಜೊತೆ ಅವರು ಬಂದಿದ್ರಲ್ಲ ಶೋಭಾ ಅಂತ. ಸೊ ಅವ್ರಿಗೆ ಯಾರು ಹಾಕಿದಾರೆ ಗೊತ್ತಿಲ್ಲ. ಗೂಗಲ್ ಪೇ ಮಾಡಿ ಅಂತ ಅಲ್ಲಿಂದಾನೇ ಹೇಳಿದ್ರು. ಇಲ್ಲ, ನಾವು ಗೂಗಲ್ ಪೇ ಮಾಡಲ್ಲ, ನಿಮ್ಗೆ ಡೈರೆಕ್ಟ್ ಆಗಿ ಬಂದು ಕೈಗೆ ಕೊಡ್ತೀನಿ. ಯಾಕೆಂದ್ರೆ ಅವ್ರು ಏನ್ ಪೇ ಮಾಡಿದಾರೆ ಅದ್ ನಿಮ್ಗೆ ಸೇರ್ಬೇಕು ಅಂತ ಇಮಿಡಿಯೇಟ್ ವಿಡ್ರಾ ಮಾಡಿಸಿ ಅವ್ರ ಮಗನ್ ಕೈಯಲ್ಲಿ ಅದನ್ನ ತಂದು, ನಾನು ಊರಿಗೆ ಹೋಗಿದ್ದೆ ಆಕ್ಚುಲಿ 1 ವಾರ ಆದ್ರೂ ಅದನ್ನ ಹಂಗೆ ಜೋಪಾನ ಮಾಡಿ ಇಲ್ಲಿಗ್ ಬಂದ್ ತಂದ್ಕೊಟ್ಟು ಅವ್ರ ಕ್ಲಾಸಿಕ್ ಬಂದು ನಿನ್ ಜೊತೆ ಆಕ್ಚುಲಿ ನಿನ್ನ ಒಂದು ಬ್ಯಾಚ್ ಅಲ್ಲಿ ಇದ್ರು. ಅವ್ರು ಆಕ್ಚುಲಿ ಟಿಫನ್ ಮಾಡ್ಬೇಕಾದ್ರೆ ಶೇರ್ ಮಾಡ್ತಾ ಇದ್ರು. ತುಂಬಾ ಖುಷಿಯಾಗಿ ನಾನ್ ಬರ್ಬೇಕು ಅಂತ ಅನ್ಕೊಂಡೆ ಅಷ್ಟೇ. ನನ್ನ ಹತ್ರ ದುಡ್ಡಿರ್ಲಿಲ್ಲ, ಬಟ್ ಹೆಂಗ್ ಅರೇಂಜ್ ಆಯ್ತೋ ಗೊತ್ತಿಲ್ಲ. ಬರ್ಬೇಕು ಅಂತ ಅನ್ಕೊಂಡಿದ್ದಷ್ಟೇ, ಬಟ್ ಇಲ್ಲಿ ತನಕ ಕರ್ಕೊಂಡ್ ಖಂಡಿತ. ಅರ್ಪಿತಂದು ಅಷ್ಟೇನೆ. ಬೆಳಗ್ಗೆ ಅನ್ಕೊಂಡಿದ್ದಾಳೆ, ನಾನು ಹೇಳಿದಂತ ಟಿಪ್ಸ್ ಮಾಡಿದಾಳೆ ಲೈವ್ ಅಲ್ಲಿ. ಸಾಯಂಕಾಲದೊಳಗೆ ಅವಳು ದುಡ್ಡು ಯಾರಿಂದನೂ ಬಂದಿದೆ ಗಿಫ್ಟ್ ಆಗಿ. ಇಮಿಡಿಯೇಟ್ ಅದನ್ನ ಪೇ ಮಾಡಿ ಅವಳು ಜಾಯಿನ್ ಆದ್ಲು. ಸೊ 2 ಲಕ್ಷ ಅಟ್ರಾಕ್ಟ್ ಮಾಡಿದ್ಲು. ಸೊ ಅದ್ಭುತ. ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಅಂತೂ ಸಾಕಷ್ಟು ಜನರ ಲೈಫ್ ಬದಲಾವಣೆ ಆಗಿದೆ. ಮಾಸ್ಟರ್ ಮನಿ ಮೈಂಡ್ ಇಂದ ಸರಸ್ವತಿ ಅನ್ನೋರು 1.5 ಕೋಟಿ ಮನೆ ಮಾಡ್ಕೊಂಡಿದ್ದಾರೆ. ಮನೆ ಮಾಡ್ಕೊಳ್ಳೋ ಯೋಗನೇ ಇಲ್ಲ ಅಂತ ಅಸ್ಟ್ರಾಲಜರ್ ಹೇಳಿದ್ರು. ಬಟ್ ಮಾಸ್ಟರ್ ಮನಿ ಮೈಂಡ್ ಬಂದಿದ್ದೆ ಮನೆ ಮಾಡ್ಕೋಬೇಕು, ದುಡ್ಡು ಬರಬೇಕು, ಮನೆ ಮಾಡ್ಕೋಬೇಕು ಅಂತ. ಅವ್ರು ಅದನ್ನ ರೀಚ್ ಆಗಿ ಪುರೋಹಿತರಿಗೆ ಗಾಬರಿ ಆಯ್ತು ಯಾರು ಅಂತ. ನನ್ನ ಗೃಹ ಪ್ರವೇಶಕ್ಕೆ ಕರೆದಾಗ ಹೋಗಿದ್ದೆ. ಸೋ ಬ್ಯೂಟಿಫುಲ್, ಅದ್ಭುತ. ಆಕ್ಚುಲಿ ಇದೇ ತರ ಆರ್ಮಿ ಕೋರ್ಸ್ ಕೂಡ ಮಾಡ್ತಾ ಇದ್ದೀನಿ, ನಿನ್ಗೆ ಆಲ್ರೆಡಿ ಹೇಳಿದ್ದೆ. ಸಾಕಷ್ಟು ಜನ ಈ ಒಂದು ಫೈನಾನ್ಷಿಯಲಿ, ಮೆಂಟಲಿ, ಫಿಸಿಕಲಿ, ಫೈನಾನ್ಷಿಯಲಿ, ಸ್ಪಿರಿಚುಯಲಿ ಫಿಟ್ ಆಗ್ಲಿಕ್ಕೋಸ್ಕರ ಹೆಣ್ಣು ಮಕ್ಳಿಗೋಸ್ಕರ ಬರ್ತಿರೋದು.
ಸೊ ಅದು ಇನ್ನ ಮುಂದಿನ ತಿಂಗಳೊಳಗೆ ನಾನು ಮಾಡ್ಬೇಕು ಅಂತ ಇದ್ದೀನಿ. ಅದಕ್ಕೂ ನೀನ್ ಜಾಯ್ನ್ ಆಗು, ಯಾಕೆಂದ್ರೆ ನಿಮ್ಮಂತ ಕಾಂಟ್ರಿಬ್ಯೂಟರ್ಸ್ ಬೇಕು. ಯಾಕೆಂದ್ರೆ ಯಾವಾಗ್ಲೂ ಡಾಕ್ಟರ್ ವೈಷ್ಣವಿ ಎಲ್ಲಾ ಕಡೆ ಇರಕ್ಕಾಗಲ್ಲ ಅಲ್ವಾ? ಸೊ ಹಾಗಾಗಿ ನೀವು ಆ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಿಮ್ಮನ್ನ ನೀವು ಉದ್ಧಾರ ಮಾಡ್ಕೊಂಡು ಲೈಫ್ ಅಲ್ಲಿ ಬರೋವಂತ ಸಮಸ್ಯೆಗಳನ್ನ ಫಸ್ಟ್ ಕ್ಲಿಯರ್ ಮಾಡಿ ಬೇರೆಯವ್ರಿಗೆ ನೀವು ಹೆಲ್ಪ್ ಮಾಡ್ತೀರಲ್ಲ, ಅಲ್ಲಿ ನೀವು ಗೆದ್ದು ನಿಮ್ ಲೈಫ್ ಟರ್ನ್ ಆಯ್ತು. ಯಾವಾಗ ನೀವು ಬೇರೆಯವ್ರಿಗೋಸ್ಕರ ನಿಲ್ತೀರಾ, ಯೂನಿವರ್ಸ್ ನಿಮ್ ಜೊತೆ ನಿಲ್ಲುತ್ತೆ. ಅದೇ ಫೀಲ್ ಆಗತ್ತೆ ಮ್ಯಾಮ್. ಒಂದ್ಸತಿ ಏನಾದ್ರು ಯಾರಿಗಾರು ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಒಂಥರ ಅದೇ ಮನ್ಸಲ್ಲಿ ಕೊರಿತೈತೋ, ಅವ್ರಿಗೆ ಡ್ರಾಪ್ ಮಾಡ್ಲಿಲ್ಲ, ಅವ್ರಿಗೆ ಬಿಡ್ಲಿಲ್ಲ, ಅದೇ ತರ ಏನಾದ್ರು ಒಂದ್ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಅದು ಒಂಥರ ಮನ್ಸಲ್ಲಿ ಕೊರಿತಾ ಇರತ್ತೆ. ಅದೇ ಯಾರಾದ್ರೂ ಒಬ್ರು ನೀನ್ ಹೇಳ್ಕೊಟ್ಟಲ್ಲ, ಈ ತರ ಖುಷಿ ಆಯ್ತು, ನಮ್ಗೆಲ್ಲ ಸಕ್ಸಸ್ ಅಲ್ವಾ? ತುಂಬಾ ಆ ವ್ಯಕ್ತಿ ಈಗ ನಿಮ್ ಮತ್ತೆ ಎಷ್ಟು ನಿನಗೆ ಗ್ರಾಟಿಟ್ಯೂಡ್ ಸಲ್ಲಿಸ್ತಿರ್ಬೋದು. ಪ್ರತಿದಿನ ಅವ್ರು ಯಾರಾದ್ರೂ ಬರ್ಲಿ ಮ್ಯಾಮ್, ಗೆಸ್ಟ್ ಆಗಿರ್ಬೋದು, ಅವ್ರು ನೋಡಕ್ ಬರ್ಲಿ, ತುಂಬಾ ಖುಷಿಯಿಂದ ಎಕ್ಸ್ಪ್ರೆಸ್ ಮಾಡ್ತಾರ ಅವರು. ತುಂಬಾ ಗ್ರಾಟಿಟ್ಯೂಡ್ ಅಂಡ್ ಕರ್ಕೊಂಬಮ್ಮ ಇಲ್ಲಿಗೆ, ನಾನು ಅವ್ರು ನೋಡ್ಬೇಕು. ಆಕ್ಚುಲಿ ಫೋನಲ್ಲಿ ಮಾತಾಡಿಸ್ದೆ ಇವತ್ತು, ನಾನ್ ಫುಲ್ ಎಕ್ಸೈಟ್ ಆಗಿದ್ದೆ. ಅವ್ರು ಏನ್ ಮಾತಾಡ್ತಿದಾರೆ ಅನ್ನೋದು ನಂಗೆ. ಅವರು ತುಂಬಾ ಎಕ್ಸೈಟ್ ಆಗಿದ್ದಾರೆ ಮ್ಯಾಮ್. ಆಕ್ಚುಲಿ ನಾನ್ ಸಡನ್ ಆಗಿ ಕೊಟ್ಬಿಟ್ಟು ಅವ್ರು ಬಂದಿದ್ ಖುಷಿನಲ್ಲಿ ನಾನು ಎಕ್ಸೈಟ್ಮೆಂಟ್ ಅಲ್ಲಿ ಮ್ಯಾಮ್ ಮಾತಾಡ್ತಿದಾರ, ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಅಂತ ಅವರು ಫುಲ್ ಶಾಕ್ ಅಲ್ಲಿ. ತುಂಬಾ ಪಾಸಿಟಿವ್ ಹೈ ವೈಬ್ರೇಷನ್ ಅಲ್ಲಿ ಅವ್ರು ಮಾತಾಡಿದ್ದು. ಆಕ್ಚುಲಿ ಆ ಎನರ್ಜಿ ಲೆವೆಲ್ ನಾನು ಕ್ಯಾಚ್ ಮಾಡಿದ್ನಲ್ಲ, ವೆರಿ ಹೈ, ವೆರಿ ಎಕ್ಸೈಟ್, ವೆರಿ ಗ್ರಾಟಿಟ್ಯೂಡ್. ಅಂದ್ರೆ ಅವರಿಂದ ನನ್ ಜೀವ ಉಳ್ದಿದೆ ಅನ್ನೋ ತರ ನಾವು ಈಗ ಒಬ್ರಿಂದ ಒಂದು ದುಡ್ಡು ತಗೊಂಡ್ರೇನೆ ಎಷ್ಟು ನಾವು ಕೃತಜ್ಞರಾಗಿರ್ತೀವಿ. ಆ ಕೃತಜ್ಞತೆನ ಅವ್ರನ್ನ ಬದುಕ್ಸಿದೆ ಅಂತ ನಾನು ಹೇಳ್ತೀನಮ್ಮ. ಆ ಕೃತಜ್ಞತೆ ಯಾವಾಗ್ಲೂ ಇರ್ಲಿ. ಯೂನಿವರ್ಸ್ ಇನ್ನೂ ಮತ್ತಷ್ಟು ಮಗದಷ್ಟು ಆಯುಷ್ಯ, ಆರೋಗ್ಯ, ಐಶ್ವರ್ಯ ಅವ್ರಿಗೆಲ್ಲ ಏನೇನ್ ನ್ಯೂನತೆ ಕೊರತೆಗಳಿದೆ ಎಲ್ಲವನ್ನ ದೂರ ಮಾಡಿ ಭಗವಂತ ಎಲ್ಲವನ್ನ ಕರುಣಿಸ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಮ್ಮ. ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. ತುಂಬಾ ಖುಷಿ ಆಯ್ತು ನನಗೆ ನೀನ್ ನೋಡಿ. ಅದ್ಭುತ, ನೀನು ಒಂದು ಮಿರಾಕಲ್ ಅಂತಾನೆ ಹೇಳ್ಬೋದು. ಆ ಎನರ್ಜಿ, ವೈಬ್ರೇಷನ್ ಕೊಟ್ಟಿರೋ ವಿದ್ಯೆ. ಥ್ಯಾಂಕ್ ಯು ಸೋ ಮಚ್. ನನ್ನಿಂದ ಇಷ್ಟು, ನನ್ನ ವೆಬಿನಾರ್ ಇಂದ ಇಷ್ಟೊಂದು ಬದಲಾವಣೆ ಆಯ್ತು ಅಂದ್ರೆ ರಿಯಲಿ. ಆಕ್ಚುಲಿ ನಿಮ್ಗೂ ಅದು ತುಂಬಾ ಶಾಕಿಂಗ್ ಆಯ್ತು. ನಾನು ಈ ತರ ಹೇಳಿದಾಗ ನಿಮ್ಗೆ ಹೌದಾ, ನನ್ಗೆ ಗೂಸ್ ಬಂಪ್ಸ್ ಆಗ್ತಾ ಇಲ್ಲ ಅಂದ್ರೆ ಈ ವೆಬಿನಾರ್ ಇಂದ ಸಾಕಷ್ಟು ಜನರ ಲೈಫ್ ಮಿರಾಕಲ್ ಆಗಿದೆ. ಥೈರಾಯ್ಡ್ ಕಾಯಿಲೆ ದೂರ ಆಗಿದೆ. ಡಾಕ್ಟರ್ ಉಳಿಯೋದೇ ಇಲ್ಲ ಅನ್ನೋ ಕಂಡೀಷನ್ ಕೂಡ ಉಳ್ದಿದೆ ಅವ್ರ ತಂದೆದು. ಬಟ್ ಕ್ಯಾನ್ಸರ್ದು ನಂಗೆ ಇದು ಮೊದಲನೇ ಒಂದು ಸಕ್ಸಸ್ ಸ್ಟೋರಿ. ಏನ್ ಬೇಕಾದ್ರೂ ಮ್ಯಾಜಿಕ್ ಮಾಡ್ಬೋದು. ಒಂದು ವ್ಯಕ್ತಿಯ ಆಯುಷ್ಯನೇ ಬದಲಾಯಿಸಬಹುದು ಅಂದ್ರೆ ಕೇವಲ ಕರೆಕ್ಟ್ ಆಗಿ ನಾವು ಫಾಲೋ ಮಾಡಿ, ಯೂನಿವರ್ಸ್ ಗೈಡೆನ್ಸ್ ಇಂದ ಫಾಲೋ ಮಾಡಿದ್ರೆ ಅದ್ಭುತ. ತುಂಬಾ ಖುಷಿ ಆಯ್ತು. ನನ್ ಬದುಕಿದಕ್ಕೂ ಸಾರ್ಥಕ ಅನ್ಸ್ತಿದೆ ರಿಯಲಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ತುಂಬಾ ಖುಷಿ ಆಯ್ತು ಭುವನ ಅವರ ಸಕ್ಸಸ್ ಸ್ಟೋರಿ ಕೇಳಿ. ನಿಮ್ಮಲ್ಲೂ ಇದೇ ರೀತಿ ಪ್ರಾಬ್ಲಮ್ಸ್, ನಾನಾ ರೀತಿ ತೊಂದರೆಯಿಂದ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತ ಹುಡುಕ್ತಾ ಇರ್ತೀರಾ, ಖಂಡಿತ ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಮಾಸ್ಟರ್ ಮನಿ ಮೈಂಡ್ ಅದ್ಭುತವಾದ ಸೊಲ್ಯೂಷನ್, ಸಾಕಷ್ಟು ಜನರ ಜೀವನ ಬದಲಾಯಿಸಿರುವಂತ ವೆಬಿನಾರ್ ಇದು. ಸೊ ಯಾರ್ಯಾರು ಇನ್ನೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಯೂನಿವರ್ಸ್ ನಿಮಗೆ ಆಪರ್ಚುನಿಟಿ ಕೊಡ್ತಾ ಇದೆ. ಸೊ ಇಮಿಡಿಯೇಟ್ ಆಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಹಾಕಿದೀವಿ, ಸ್ಕ್ರೀನ್ ಮೇಲೂ ಬರ್ತಾ ಇದೆ. ಆ ನಂಬರ್ಗೆ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಸೀಟ್ ನ ಬುಕ್ ಮಾಡ್ಕೊಳ್ಳಿ.